ಸೋಯಾ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಸ್ತನ ಕ್ಯಾನ್ಸರ್ನ ಸಾಧ್ಯತೆ ಕಡಿಮೆ ಮಾಡ್ಬೋದು. ರೆಡ್ ಮೀಟ್ ಅಂತ ಏನು ಹೇಳ್ತೀವಿ, ಅದನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಪ್ರಮಾಣ ಅಧಿಕವಾಗುತ್ತೆ ಅಂತ ಹೇಳಿ ಸಹ ನಮ್ಮ ಹತ್ರ ಪುರಾವೆ ಇದೆ. 85% ಅದು ಕ್ಯಾನ್ಸರ್ಗೆ ಸಂಬಂಧ ಹೊಂದಿದೆ ಅಂತ ಹೇಳಿ ಇದೆ. ಸೊ ಧೂಮಪಾನ ಮಾಡದಿರೋರಿಗೆ ಕ್ಯಾನ್ಸರ್ ಬರೋದೇ ಇಲ್ವಾ ಅಂದರೆ ಅಲ್ಲ. ಕ್ಯಾನ್ಸರ್ಗೆ ಹಲವಾರು ಕಾರಣ ಇರುತ್ತೆ. ಸಮತೋಲಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಸುಮಾರು ಒಂದು 20% ಕ್ಯಾನ್ಸರ್ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸಂಸ್ಕರಿಸಿದ ಆಹಾರ ಅಥವಾ ಪ್ರೊಸೆಸ್ಡ್ ಫುಡ್ ಏನಿರುತ್ತೆ, ಇದರಿಂದ ಕ್ಯಾನ್ಸರ್ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಸಹ ನಮ್ಮ ಹತ್ರ ಆಧಾರ ಇದೆ. ಸೊ ಈ ಡ್ಯಾಶ್ ಡಯಟಲ್ಲಿ ಏನಂದರೆ ಉಪ್ಪಿನ ಅಂಶ ಕಡಿಮೆ ಇರಬೇಕು ಅಂತಿದೆ. ಸೊ ಏನಿದು ಸಸ್ಯಾಧಾರಿತ ಆಹಾರ ಅಂತಂದರೆ, ಸೊ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದಕ್ಕೆ ಈ ನಾರಿನ ಪದಾರ್ಥಗಳು ಸ್ವಲ್ಪ ಸಹಾಯ ಮಾಡೋದು. ಸೊ ಜೀವಕೋಶಗಳು ರೂಪಾಂತರಗೊಳ್ಳಬೇಕಾದ್ರೆ ಈ ಫ್ರೀ ರ್ಯಾಡಿಕಲ್ಸೇ ಕಾರಣ. ಜಂಕ್ ಫುಡ್ ತಿನ್ನೋದ್ರಿಂದ ಹಲವಾರು ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ ನಮ್ಮ ದೇಹದಲ್ಲಿ. ಸೊ ಒಂದು ಮುಖ್ಯವಾಗಿ ಆಗುವಂಥದ್ದು ಏನಂದರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು. ಕೆಲವು ತರಕಾರಿಗಳನ್ನು ಬೇಯಿಸಿ ತಿನ್ನಬೇಕಾಗತ್ತೆ. ಈಗ ಹೆಂಗಂದರೆ ಟೊಮ್ಯಾಟೊ, ಕೆಲವು ತರಕಾರಿಗಳನ್ನು ಹಸಿದೆ ತಿನ್ನಬೇಕಾಗತ್ತೆ. ಉದಾಹರಣೆಗೆ ಸೌತೆಕಾಯಿ. ಸೊ ಅದನ್ನು ಕರೆದು ಫ್ರೈ ಮಾಡಿಕೊಂಡು ಮಂಚೂರಿ ಮಾಡ್ಕೊಂಡ್ರೆ ಆಗೋದಿಲ್ಲ, ಬೇಯಿಸಿ ತಿನ್ನೋದು ಆದಷ್ಟು ಒಳ್ಳೆಯದು. ಲೇಟ್ ನೈಟ್ ಈಟಿಂಗ್ ಅಷ್ಟು ಒಳ್ಳೆಯದಲ್ಲ. ಸೊ ಈಗಂತೂ ಜಂಕ್ ಫುಡ್ನ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಆದರೆ ನೀವು ಮಕ್ಕಳಲ್ಲಿ ಏನು ಜಂಕ್ ಫುಡ್ ಆ ಥರ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಅವರಿಗೆ ಅಫೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ರೌನ್ ರೈಸ್ ಏನಿದೆ ಇದೆಲ್ಲನೂ ಸ್ವಲ್ಪ ಸ್ಥೂಲಕಾಯತೆಯನ್ನು ಕಡಿಮೆ ಮಾಡುವಂಥ ಆಹಾರ ಪದ್ಧತಿಗೆ ಸೇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರುಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ತುಂಬಾ ಹೆಚ್ಚಾಗ್ತಾ ಇದೆ. ಹಿಂದೆ ಎಲ್ಲ ತುಂಬ ಅಪರೂಪಕ್ಕೆ ಕಾಣಿಸ್ಕೊಳ್ತಾ ಇದ್ದಂಥ ಈ ಒಂದು ಕಾಯಿಲೆ ಈಗ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ಜೀವನ ಶೈಲಿಯ ಕಾರಣ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಕ್ಯಾನ್ಸರ್ ಅಂದ ತಕ್ಷಣ ಈಗ ಯಾರೂ ಆಶ್ಚರ್ಯ ಪಡೋದಿಲ್ಲ. ನಮ್ಮ ಜೀವನ ಶೈಲಿನೇ ಆ ಥರ ಇದೆ ಅನ್ನೋದನ್ನು ಎಲ್ಲರೂ ಕೂಡ ನಂಬ್ತಾರೆ. ಆದರೆ ನಂಬಿದ್ದನ್ನು ಎಷ್ಟು ನಾವು ಪ್ರಾಕ್ಟಿಕಲಿ ಅಳವಡಿಸ್ಕೊಳ್ತೀವಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಸೇವಿಸುವಂಥ ಆಹಾರ, ಮುಖ್ಯವಾಗಿ ನಮ್ಮ ಆಹಾರದಿಂದಾಗಿ ಯಾವೆಲ್ಲ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಯಾವ ರೀತಿಯಾಗಿ ಕ್ಯಾನ್ಸರನ್ನು ನಾವು ನಮ್ಮ ಆಹಾರದಿಂದ ಅಥವಾ ಒಟ್ಟಾರೆಯಾಗಿ ಜೀವನ ಶೈಲಿಯ ಬದಲಾವಣೆಯಿಂದ ತಡೆಗಟ್ಟಬಹುದು. ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ವೇತಾ ಎಸ್, ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿಸ್ಟ್, ಸ್ಪರ್ಸ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ಒಂದು ಕಾಯಿಲೆ ಅಂತ ಹೇಳಿದ್ರೆ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಅಂತ ಬಂದಾಗ ಅದರಲ್ಲಿ ವೆರೈಟಿ ಟೈಪ್ಸ್ ಇದೆ. ಆದರೆ ನಾವು ಒಟ್ಟಾರೆಯಾಗಿ ನೋಡಬೇಕಾದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಭಯಾನಕವಾಗಿರುವಂಥ ಆರೋಗ್ಯ ಸಮಸ್ಯೆನೇ. ಸೊ ತುಂಬ ಜನರಿಗೆ ಇತ್ತೀಚೆಗೆ ಸಣ್ಣ ಮಕ್ಕಳಿಗೂ ಬರುತ್ತೆ, ಏಜ್ ಆದವರಿಗೂ ಬರುತ್ತೆ, ಮಿಡಲ್ ಏಜಲ್ಲೂ ಬರುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಫಸ್ಟಿಗೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಫುಡ್ ಮೇಲೆ. ಸೊ ನಮ್ಮ ಫುಡ್ಡಿಂದಾಗಿ ಕ್ಯಾನ್ಸರ್ ಬರುತ್ತೆ, ಸೊ ಇದನ್ನು ತಿಂದರೆ ಹೀಗಾಗುತ್ತೆ, ಇಂಥ ಆಹಾರವನ್ನು ತಿಂದರೆ ಕ್ಯಾನ್ಸರನ್ನು ಬರದೇ ಇರೋ ರೀತಿಯಲ್ಲೇ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಾವು ಕೇಳಿರ್ತೀವಿ. ಸೊ ಈ ವಿಚಾರದ ಬಗ್ಗೆ ಇವತ್ತು ಒಂದು ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಆಹಾರ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇಂಥದ್ದೇ ಆಹಾರವನ್ನು ತಿಂದರೆ ನಮಗೆ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ, ಸೊ ಬರುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಸೊ ಆಹಾರವನ್ನು ನೀವು ಡೈರೆಕ್ಟಾಗಿ ಆಹಾರಕ್ಕೆ ಕ್ಯಾನ್ಸರ್ಗೆ ಲಿಂಕ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಸೊ ನಮ್ಮ ಆಹಾರ ಪದ್ಧತಿ ಮತ್ತು ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಯಾಕಂದರೆ ಇದು ಎಲ್ಲರ ಮನಸ್ಸಿನಲ್ಲಿ ಇರುವಂಥ ಪ್ರಶ್ನೆ, ಆಹಾರ ಇದು ತಿಂದರೆ ಬರಬಹುದಾ, ಇದು ತಿಂದರೆ ಬರ್ದಿರಾ ಇರಬಹುದಾ ಅಂತ ಹೇಳಿ. ಹಾಗಾಗಿ ಸಾಕಷ್ಟು ಸಂಶೋಧನೆಗಳು ದಶಕಗಳಿಂದ ನಡೀತಾನೆ ಇದ್ದಾವೆ. ಸೊ ಅದರ ಮೂಲಕ ನಮಗೆ ಕೆಲವು ಸೂಚನೆಗಳು ಸಿಕ್ಕಿದಾವೆ. ಅಂದರೆ ಈ ಕೆಲವು ಕಣಗಳು ತಿಂದರೆ ಕಡಿಮೆ ಬರ್ಬೋದು ಅಂತ. ಅದರ ಪ್ರಕಾರ ಸಸ್ಯಾಧಾರಿತ ಆಹಾರ ಸೇವನೆ ಅಂತ ಹೇಳಿ, ಅಂದರೆ ನಾವು ಸೇವಿಸುವ ಆಹಾರದಲ್ಲಿ 50%ಕ್ಕಿಂತ ಹೆಚ್ಚಿನಷ್ಟು ಸಸ್ಯಾಧಾರಿತ ಆಹಾರವನ್ನು ಸೇವನೆ ಮಾಡುವಂಥದ್ದು. ಹಣ್ಣು, ತರಕಾರಿ, ಕಾಳುಗಳು, ಧಾನ್ಯಗಳು ಅದನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಹತ್ರ ಕೆಲವು ಪುರಾವೆ ಇದೆ. ಸೊ ಅದರ ಜೊತೆಯಲ್ಲಿ ಈ ಸೋಯಾ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಸ್ತನ ಕ್ಯಾನ್ಸರ್ನ ಸಾಧ್ಯತೆ ಕಡಿಮೆ ಮಾಡ್ಬೋದು ಅಂತ ಹೇಳಿ ಸಹ ಕೆಲವು ಸಾಕ್ಷಿ ಅಥವಾ ಕೆಲವು ಏನು ಅಂದರೆ ರಿಸರ್ಚ್ ಅಲ್ಲೇ ಪ್ರೂವ್ ಆಗಿದೆಯಾ ಅದು? ಹೌದು, ಅಂದರೆ ಇದಕ್ಕೆಲ್ಲ ಸ್ವಲ್ಪ ಮಟ್ಟದ ಒಂದು ಆಧಾರ ಇದೆ ನಮ್ಮ ಹತ್ರ. ಸೊ ಈಗ ಪೂರ್ತಿಯಾಗಿ ಈಗ ತಿಂದ್ರೆ 100% ಬರೋದೇ ಇಲ್ಲ ಅಂತ ಅಲ್ಲ. ಸೊ ಆದ್ರೆ ಬರುವ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತ ಹೇಳಿ ನಮ್ಮ ಹತ್ರ ಒಂದು ಸಾಕ್ಷಿ ಇದೆ. ಓಕೆ. ಸೊ ಅದನ್ನ ಬಿಟ್ರೆ ಈಗ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ, ಸಸ್ತನಿ ಮಾಂಸ, ಸಸ್ತನಿ ಆಹಾರ ಏನಿರುತ್ತಲ್ವಾ, ಅದನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಪ್ರಮಾಣ ಅಧಿಕವಾಗುತ್ತೆ ಅಂತ ಹೇಳಿ ಸಹ ನಮ್ಮ ಹತ್ರ ಪುರಾವೆ ಇದೆ. ಓಕೆ. ಸೊ ರೆಡ್ ಮೀಟ್ ಅಂತ ಹೇಳಿದಾಗ ಪೋರ್ಕ್ ಬರುತ್ತೆ ಅಥವಾ ಮಟನ್,
ಹೌದು, ಸಾಮಾನ್ಯವಾಗಿ ಮಟನ್ ಅಂತ ಏನ್ ಕರಿತೀವಿ, ಕುರಿ ಮಾಂಸ, ಹಂದಿ ಮಾಂಸ, ಮೇಕೆ ಮಾಂಸ ಇದೆಲ್ಲಾನು ರೆಡ್ ಮೀಟ್ಗೆ ಸೇರ್ಕೊಳ್ಳುವಂಥದ್ದು. ಸೊ ಇದನ್ನ ತಿನ್ನೋದ್ರಿಂದ ಸಹ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಮುಖ್ಯವಾಗಿ ಸೊ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಯಾಕೆ ಈ ತರ ರೆಡ್ ಮೀಟ್ ತಿನ್ನೋದ್ರಿಂದಾಗಿ ದೊಡ್ಡ ಕರುಳಿನ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು ಡಾಕ್ಟರ್? ಇದಕ್ಕೆ ಹೇಗೆ ಕನೆಕ್ಷನ್? ಸಾಮಾನ್ಯವಾಗಿ ಏನಂದ್ರೆ ಆಹಾರ ಅನ್ನುವಂಥದ್ದು ನಾವು ತಿಂದಾಗ ಜೀರ್ಣಕ್ರಿಯೆ ಏನಿರುತ್ತಲ್ವಾ, ಸೊ ಅದು ಬಾಯಿಂದ ಹೊಟ್ಟೆಗೆ ಹೋಗಿ, ಹೊಟ್ಟೆಯಿಂದ ಕರಳಿಗೆ ಹೋಗಿ ಆಮೇಲೆ ಮಲವಾಗಿ ವಿಸರ್ಜನೆ ಆಗುವಂಥದ್ದು. ಸೊ ಈ ಪ್ರಕ್ರಿಯೆ ನಡೆಯುವಾಗ ದೊಡ್ಡ ಕರಳು ಒಂದು ಮುಖ್ಯವಾದ ಒಂದು ಪಾತ್ರವನ್ನ ವಹಿಸುತ್ತೆ ಜೀರ್ಣಕ್ರಿಯೆ ಆಗ್ಬೇಕಾದ್ರೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೆಡ್ ಮೀಟ್ ಏನಿರುತ್ತೆ ಇದರಲ್ಲಿರುವಂತ ಕೆಲವು ಹಾನಿಕಾರಕ ಅಂಶಗಳು ದೊಡ್ಡ ಕರಳಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಅದರ ಉತ್ಪಾದನೆಗೆ ಹೆಚ್ಚಾಗಿ ಕಾರಣ ಆಗುತ್ತೆ. ಸೊ ಅದರಿಂದ ಕ್ಯಾನ್ಸರ್ಗೆ ಪೂರಕವಾಗಿ ಅದು ಕೆಲಸ ಮಾಡುತ್ತೆ. ಓಕೆ ಓಕೆ, ನೀವು ಹೇಳಿದ್ರಿ ವೆಜಿಟೇಬಲ್ ತಿಂದರೆ ರಿಸ್ಕ್ ಕಡಿಮೆ ಆಗುತ್ತೆ, ನಾನ್ ವೆಜ್ ತಿಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ. ಸೊ ನಾನ್ ವೆಜಿಟೇರಿಯನ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಡಾಕ್ಟರ್ ನೀವು ಈ ಥರ ಹೇಳಿದ್ರಲ್ವಾ, ಹಾಗಿದ್ರೆ ನಾನ್ ವೆಜ್ ತಿಂದಿರೋ ಎಲ್ಲರಲ್ಲೂ ಕ್ಯಾನ್ಸರ್ ಬಂದಿದೆಯಾ, ಅಥವಾ ವೆಜಿಟೇರಿಯನ್ಸಲ್ಲಿ ಕ್ಯಾನ್ಸರ್ ಬಂದೇ ಇಲ್ವಾ? ಬಂದಿದೆ. ಈಗ ವೆಜಿಟೇರಿಯನಲ್ಲೂ ಕೂಡ ಕ್ಯಾನ್ಸರ್ ಕೇಸ್ಗಳನ್ನು ನೀವು ನೋಡಿರ್ತೀರಾ, ಅಥವಾ ನಾನ್ ವೆಜ್ ತಿಂದವರಲ್ಲಿ ಕ್ಯಾನ್ಸರ್ ಬರದೇ ಇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೇಗೆ ಸಾಧ್ಯ? ಈಗ ನೀವು ಹೇಳಿದ್ರಿ ವೆಜ್ ತಿಂದರೆ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ. ಸೊ ಈ ಒಂದು ಕ್ವಶನ್ ಬರುತ್ತೆ ಕಾಮನ್ ಆಗಿ, ಅದಕ್ಕೋಸ್ಕರ. ಈಗ ಹೇಗಂದ್ರೆ ಧೂಮಪಾನ ಮತ್ತೆ ಮದ್ಯಪಾನ ಹೇಗೆ ಹೇಳ್ತೀವಿ, ಮಾಡೋರಲ್ಲಿ ಕ್ಯಾನ್ಸರ್ನ ಸಾಧ್ಯತೆ ಹೆಚ್ಚು, ಅಂದ್ರೆ 85% ಅದು ಕ್ಯಾನ್ಸರ್ಗೆ ಸಂಬಂಧ ಹೊಂದಿದೆ ಅಂತ ಹೇಳಿ ಇದೆ. ಸೊ ಧೂಮಪಾನ ಮಾಡದಿರೋರಿಗೆ ಕ್ಯಾನ್ಸರ್ ಬರೋದೇ ಇಲ್ವಾ ಅಂದ್ರೆ ಅಲ್ಲ, ಯಾಕಂದ್ರೆ ಒಂದೇ ಕಾರಣದಿಂದ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ಗೆ ಹಲವಾರು ಕಾರಣ ಇರುತ್ತೆ. ಈಗ ಏನು ನಾವು ಆಹಾರ ಪದ್ಧತಿ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ, ಒಳ್ಳೆಯ ಸಮತೋಲಿತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸುಮಾರು ಒಂದು 20% ಕ್ಯಾನ್ಸರ್ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಸೊ ಈ ಉಳಿದ ಈಗ ಅದರ ಜೊತೆಯಲ್ಲಿ ನಾವು ಜೀವನ ಶೈಲಿಯನ್ನ, ಅಂದ್ರೆ ಈಗ ವ್ಯಾಯಾಮ, ಯೋಗ ಇದನ್ನೆಲ್ಲ ಸಹ ಅಳವಡಿಸ್ಕೊಳ್ಳೋದ್ರಿಂದ ಇನ್ನೊಂದು 10% ಬರೋ ಚಾನ್ಸಸ್ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇದು ಒಂದು ಕಾರಣದಿಂದ ಬರುವಂತ ಕಾಯಿಲೆ ಅಲ್ಲ. ಹಾಗಾಗಿ ನಾನ್ ವೆಜ್ ತಿಂದ ಮಾತ್ರಕ್ಕೆ ಕ್ಯಾನ್ಸರ್ ಬರೋದೇ ಇಲ್ಲ, ಅಂದ್ರೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ನಾನ್ ವೆಜ್ ತಿಂದೇ ಇರೋರಿಗೆ ಕ್ಯಾನ್ಸರ್ ಬರೋದೇ ಇಲ್ಲ ಅಂತಾನು ಹೇಳಲಿಕ್ಕಾಗಲ್ಲ. ನಾನ್ ವೆಜ್ ಅಲ್ಲೂ ನಾನು ಹೇಳ್ದಾಗೆ ರೆಡ್ ಮೀಟ್, ಸೊ ರೆಡ್ ಮೀಟ್ ನ ತಿನ್ನೋದ್ರಿಂದ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಇದೆ ಅಂತ ಇದೆ. ಸೊ ಅದು ಈಗ ಚಿಕನ್ ರೆಡ್ ಮೀಟ್ ಸೇರಲ್ಲ? ಇಲ್ಲ, ಚಿಕನ್ ಸೇರೋದಿಲ್ಲ, ಫಿಶ್ ಸೇರೋದಿಲ್ಲ, ಮೊಟ್ಟೆ ಸೇರೋದಿಲ್ಲ. ಸೊ ಈ ಮೂರನ್ನು ಸಹ ನಾವು ಸಾಮಾನ್ಯವಾಗಿ ಒಳ್ಳೆಯ ಆಹಾರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ ಓಕೆ. ಈಗ ಸಿಟಿಯಲ್ಲಿ ನಾವು ನೋಡೋದಾದರೆ, ನಾವು ವೆಜಿಟೇಬಲ್ ತಗೊಳಕ್ಕೆ ಹೋದಾಗಲೂ ಕೂಡ ಅದರಲ್ಲಿ ಒಂದಿಷ್ಟು ಕೆಮಿಕಲ್ಸ್ ಹಾಕಿರೋದನ್ನು ಅಥವಾ ಪೆಸ್ಟಿಸೈಡ್ಸ್ ಹಾಕಿರೋದನ್ನು ನೋಡ್ತೀವಿ. ನಮಗೆ ವೆಜಿಟೇಬಲ್ಸ್ ಓಕೆ, ಕ್ಯಾನ್ಸರ್ ಬರದೇ ಇರೋ ರೀತಿಲಿ ಅಥವಾ ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತ ನಾವು ವೆಜಿಟೇಬಲ್ಸನ್ನೇ ಹೆಚ್ಚು ತಿಂತೀವಿ ಅಂತ ಇಟ್ಕೊಳ್ಳಿ. ಆದರೆ ನಾವು ಬೆಳೆಯೋದಿಲ್ಲ, ಯಾವ ತರಕಾರಿನೂ ಬೆಳೆಯೋದಿಲ್ಲ, ಯಾವ ಸೊಪ್ಪನ್ನು ಬೆಳೆಯೋದಿಲ್ಲ, ಎಲ್ಲನೂ ಮಾರ್ಕೆಟಿಂದನೇ ತರ್ತೀವಿ. ಸೊ ಈ ಹಿಂದೆ ಕೂಡ ಈ ವಿಚಾರದ ಬಗ್ಗೆ ಎಲ್ಲ ಮಾತಾಡಿದಾಗ ತುಂಬ ಜನ ಕೇಳಿರೋದು, ಡಾಕ್ಟರ್ ನಮಗೆ ಎಲ್ಲಿಂದ ಸಿಗುತ್ತೆ ಈ ಥರ ಫುಡ್ಗಳು? ಮಾರ್ಕೆಟಲ್ಲೇ ಅವೈಲೇಬಲ್ ಇಲ್ಲ ಅಲ್ಲ, ಮಾರ್ಕೆಟಲ್ಲಿ ಸಿಗೋದೇ ಕೆಮಿಕಲ್ ಹಾಕಿರುವಂಥ ಸೊಪ್ಪುಗಳು, ಹಸಿರು ಸೊಪ್ಪುಗಳು ಆಗಿರ್ಬೋದು, ತರಕಾರಿಗಳು ಎಲ್ಲವೂ ಕೆಮಿಕಲೈಸ್ಡ್ ಆಗಿದೆ. ಅದನ್ನು ತಿಂದಾಗ ಬಂದೇ ಬರುತ್ತಲ್ಲ, ಹೆಲ್ತ್ ಇಶ್ಯೂಸ್ ಆಗೇ ಆಗುತ್ತಲ್ವಾ ಅಂತ ಕೇಳ್ತಾರೆ. ಸೊ ಸಿಗದೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ತಿನ್ನೋಣ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ ಅಂತ? ಇದಕ್ಕೆ ಉತ್ತರ ನನ್ನಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಆದರೆ ಈಗ ಆದಷ್ಟು ಕೆಮಿಕಲ್ಸ್ ಅಂತ ಏನಿದೆ ಅದು ಒಂದು ವೇಳೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಿರೋದ್ರಿಂದ ಆದರೆ ಸಿಂಪಲ್ ಪ್ರೊಸೀಜರ್, ಏನು ಮನೆಯಲ್ಲಿ ಬಂದು ತೊಳೆದ ಮೇಲೆ ತಿನ್ನೋವಂಥದ್ದು, ಅದರಿಂದ ಸಹ ಕೆಮಿಕಲ್ಸ್ ಎಲ್ಲ ಕೆಲವು ನಾಶ ಆಗುತ್ತೆ. ಸೊ ತೊಳೆದು ತಿನ್ನೋದ್ರಿಂದ. ಸೊ ಬಟ್ ಆದರೆ ಅದು ಬೀಜ ಹಾಕಿ ಅದು ಬಿತ್ತನೆ ಮಾಡಿದ ಸಂದರ್ಭದಲ್ಲೇ ನೀವು ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದರಿಂದನೇ ಒಳಗಡೆನೆ ಸೇರ್ಕೊಂಡಿದ್ರೆ ಅದಕ್ಕೇನು ಪರಿಹಾರ ಅಂತಿಲ್ಲ. ಬಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತಿದೆ ಅದು ಎಷ್ಟು ನಂಬಬಹುದು, ಏದು ಅದಕ್ಕೆ ಉತ್ತರಿಸೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಬಟ್ ಆದ್ರೆ ಆದಷ್ಟು ಈ ಕೆಮಿಕಲ್ ಫ್ರೀ ಫುಡ್ ಏನಿರುತ್ತೆ ಅದನ್ನ ನಾವು ಸೇವಿಸಬಹುದು. ಮತ್ತೆ ಪ್ರೊಸೆಸ್ಡ್ ಫುಡ್ ಅಥವಾ ಪ್ರೊಸೆಸ್ಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸಂಸ್ಕರಿಸಿದ ಆಹಾರ, ಈಗ ಫ್ರೋಸನ್ ಫುಡ್ ಇರ್ಬೋದು, ಕೆಲವೆಲ್ಲ ಫ್ರೈಸ್ ಬರುತ್ತೆ, ಅಂದ್ರೆ ಅದನ್ನ ಫ್ರೀಸರ್ ಅಲ್ಲಿ ಇಟ್ಕೊಂಡು ಅದನ್ನ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ನೋವಂಥದ್ದು. ಇಂತಹ ಫುಡ್ಸ್ ಏನಿರುತ್ತಲ್ಲ, ಸಂಸ್ಕರಿಸಿದ ಆಹಾರ ಅಥವಾ ಪ್ರೊಸೆಸ್ಡ್ ಫುಡ್ ಏನಿರುತ್ತೆ, ಇದರಿಂದ ಕ್ಯಾನ್ಸರ್ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಸಹ ನಮ್ಮ ಹತ್ರ ಆಧಾರ ಇದೆ. ಸೊ ಹಾಗಾಗಿ ಈ ತರ ಫುಡ್ ಅನ್ನ ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು. ಆದಷ್ಟು ಫ್ರೆಶ್ ಫುಡ್ ಅಂದ್ರೆ ಏನು ಈಗ ಹೊಸದಾಗಿ ಸಿಗೋವಂತಹ ಹಣ್ಣು ತರಕಾರಿ ಎಲ್ಲ ಮಾರ್ಕೆಟ್ ಇಂದ ತಗೊಂಡ್ಬಂದು ತಿನ್ನೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ಸೇಫ್ ಅಂತ ಹೇಳಿ ಅನ್ಕೋಬೇಕು. ಓಕೆ ಓಕೆ. ಯಾಕಂದ್ರೆ ಈಗ ಮಾರ್ಕೆಟಲ್ಲಿ ಸಿಗುವಂಥ ಕೆಲವೊಂದು ಫುಡ್ಡು ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ, ಅಥವಾ ರಿಸರ್ಚಲ್ಲಿ ಪ್ರೂವ್
ವಿಷವಾಗಿದೆ, ಅದನ್ನು ತಿನ್ನಬಾರ್ದು, ನೋಡ್ಕೊಂಡು ತಗೋಬೇಕು ಅಂತ ಹೇಳೋದನ್ನು ಕೇಳ್ತೀವಿ. ಸೊ ಹಂಗಿರ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತಲ್ವ, ಸೊ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತ. ಡಾಕ್ಟರ್, ಹಾಗಿದ್ರೆ ಈಗ ನಾವು ಮಾರ್ಕೆಟಿಂದ ಫ್ರೂಟ್ಸ್ ವೆಜಿಟೇಬಲ್ಸನ್ನು ತರ್ತೀವಿ, ನೀವು ಹೇಳಿದ್ರಿ ವಾಶ್ ಮಾಡಿ ತಗೋಬಹುದು ಅಂತ. ಸೊ ಬರೀ ನೀರಲ್ಲಿ ವಾಶ್ ಮಾಡಿದ್ರೆ ಓಕೆನಾ, ಅಥವಾ ಕೆಲವ್ರು ಹೇಳ್ತಾರೆ ಸಾಲ್ಟ್ ವಾಟರ್ ಹಾಕಿ ಅದರಲ್ಲಿ ವಾಶ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕೆಮಿಕಲ್ಸ್ ಇದ್ದರೆ ಹೋಗುತ್ತೆ, ಎಫೆಕ್ಟಿವ್ ಆಗುತ್ತೆ ಅಂತ. ಹೌದಾ? ಉಪ್ಪು ನೀರಲ್ಲಿ ತರಕಾರಿ ಅಥವಾ ಹಣ್ಣುಗಳನ್ನು ತೊಳೆದು ತಿನ್ನೋದು ಉತ್ತಮನ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಆ ಥರ ಏನೂ ಇಲ್ಲ. ಸೊ ಬರೀ ನೀರಿನಲ್ಲಿ ತೊಳೆದ್ರೂ ಸಾಕು. ಸೊ ಒಂದು ಯಾಕಂದ್ರೆ ಅದು ಕೆಮಿಕಲ್ಸ್ ವಾಶ್ ಆಫ್ ಆಗಬೇಕು ಅಂತ ಹೇಳಿ ಅಷ್ಟೇ. ಸೊ ಬರೀ ನೀರಿನಲ್ಲಿ ತೊಳೆದ್ರೆ ಸಾಕಾಗುತ್ತೆ. ಸಾಲ್ಟ್ ಎಲ್ಲದಕ್ಕೂ ಉಪಯೋಗ ಆಗೋವಂಥದ್ದೇನಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಆಧಾರ ಇಲ್ಲ ಸಾಲ್ಟ್ ವಾಟರ್ ಇಂದ ತೊಳೆಯೋದ್ರಿಂದ ಕೆಮಿಕಲ್ಸ್ ಎಲ್ಲಾನು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಆ ಥರ ಯಾವುದು. ಓಕೆ, ಯಾಕಂತ ಹೇಳಿದ್ರೆ ಯೂಶಲಿ ನಾವು ದ್ರಾಕ್ಷಿ ತಂದಾಗ ಅದರಲ್ಲಿ ವೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಈವನ್ ನಾನು ಕೂಡ ಅದನ್ನು ಫಾಲೋ ಮಾಡಿದ್ದೀನಿ. ಸೊ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡೋದಕ್ಕಿಂತ ಸಾಲ್ಟ್ ವಾಟರಲ್ಲಿ ವಾಶ್ ಮಾಡಿ ತಿಂದರೆ ಆ ಕೆಮಿಕಲ್ಸ್ ಬಿಡುತ್ತೆ, ನಮ್ಮ ಒಳಗಡೆ ದೇಹದ ಒಳಗಡೆ ಹೋಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಹೇಳ್ಬೇಕಂದ್ರೆ ಈಗ ಒಂದು ಡ್ಯಾಶ್ ಡಯಟ್ ಅಂತ ಇದೆ. ಸೊ ಅಂದ್ರೆ ಅದು ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಅಂತ ಹೇಳಿ, ಸಾಮಾನ್ಯ BP ಕಾಯಿಲೆ ಬರ್ದಿರ ಇರೋದಕ್ಕೆ ಅಂತ ಹೇಳಿ ಅದು ಒಂದು ಪದ್ಧತಿ, ಆಹಾರ ಪದ್ಧತಿ. ಸೊ ಈ ಡ್ಯಾಶ್ ಡಯಟ್ ಅಲ್ಲಿ ಏನಂದ್ರೆ ಉಪ್ಪಿನ ಅಂಶ ಕಡಿಮೆ ಇರಬೇಕು ಅಂತಿದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಉಪ್ಪಿನ ಅಂಶ ಲೋ ಸೋಡಿಯಂ ಡಯಟ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ಕ್ಯಾನ್ಸರ್ಗೆ ಫೇವರಿಂಗ್, ಅಂದ್ರೆ ಕ್ಯಾನ್ಸರ್ ಆಗ್ದಿರಾ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಸಾಲ್ಟ್ ವಾಟರ್ ಇಂದ ವಾಶ್ ಮಾಡಿದ್ರೆ ಕ್ಯಾನ್ಸರ್ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಓಕೆ ಡಾಕ್ಟರ್, ಹಾಗಾದ್ರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತ ಒನ್ ಆಫ್ ದ ಮೇಜರ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಈ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರ್ಬೋದು, ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಪ್ಲಾಂಟ್ ಬೇಸ್ಡ್ ಡಯಟ್ ಅಂತ ಏನಾದರೂ ಇದೆಯಾ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ. ಹೌದು, ಸಸ್ಯಾಧಾರಿತ ಆಹಾರ ಪದ್ಧತಿ ಅಂತ ಏನು ಹೇಳ್ತೀವಿ, ಪ್ಲಾಂಟ್ ಬೇಸ್ಡ್ ಡಯಟ್ ಇರ್ಬೋದು ಅಥವಾ ಮೆಡಿಟರೇನಿಯನ್ ಡಯಟ್ ಅಂತಾನು ಹೇಳ್ತೀವಿ, ಅದನ್ನು ಸಹ ಮೇನ್ಲಿ ಪ್ಲಾಂಟ್ ಬೇಸ್ಡ್ ಡಯಟ್. ಅದರೊಳಗೂ ತುಂಬಾನೇ ಏನು ಸಸ್ಯ ಆಧಾರಿತ ಆಹಾರವನ್ನ ಇನ್ಕ್ಲೂಡ್ ಮಾಡ್ತಾರೆ. ಸೊ ಇದರಿಂದ ದೊಡ್ಡ ಕರಳಿನ ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸ್ಥೂಲಕಾಯಕ್ಕೆ ಸಂಬಂಧಿಸಿದ ಯಾವುದೇ ಕ್ಯಾನ್ಸರ್ ಇರ್ಬೋದು, ಅಂದ್ರೆ ಎಂಡೋಮೆಟ್ರಿಯಂ ಕ್ಯಾನ್ಸರ್. ಸೊ ಈ ಗರ್ಭಕೋಶದ ಏನು ಪದರ ಇರುತ್ತಲ್ವಾ ಅದರದ್ದು ಕ್ಯಾನ್ಸರ್, ಎಂಡೋಮೆಟ್ರಿಯಂ ಕ್ಯಾನ್ಸರ್ ಇರ್ಬೋದು. ಸೊ ಈ ಕ್ಯಾನ್ಸರ್ಗಳ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇದೆ. ಸೊ ಏನಿದು ಸಸ್ಯಾಧಾರಿತ ಆಹಾರ ಅಂತಂದ್ರೆ, ಸೊ ನಾವು ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆನ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಒಂದು 50% ಅಷ್ಟು ಅಟ್ಲೀಸ್ಟ್, ಅಂದರೆ ಅದರಲ್ಲಿ ಅರ್ಧ ಭಾಗದಷ್ಟು ನೀವು ಪ್ಲಾಂಟ್ ಬೇಸ್ಡ್ ಡಯಟ್ ಇರಬೇಕು. ಅಂದರೆ ಸಸ್ಯವನ್ನು ಆಧರಿಸಿರುವಂಥದ್ದು, ಕಾಳಿರ್ಬೋದು, ಧಾನ್ಯ ಇರ್ಬೋದು, ಬೀಜ ಇರಬಹುದು, ಅಥವಾ ನಟ್ಸ್ ಅಂತ ಏನು ಹೇಳ್ತೀವಿ, ಒಣ ದ್ರಾಕ್ಷಿ, ಇಂಥದ್ದು ಡ್ರೈ ಫ್ರೂಟ್ಸು. ಸೊ ಇದೆಲ್ಲಾನು ಸಸ್ಯಾಧಾರಿತ ಆಹಾರ ಅಂತ ಹೇಳ್ತೀವಿ. ಸೊ ಅದರ ಜೊತೆಲಿ ನಾರಿನ ಪದಾರ್ಥ ಸಹ ಸೇರ್ಕೊಳ್ಳುತ್ತೆ, ಫೈಬರ್. ಸೊ ನಾರಿನ ಪದಾರ್ಥ ಸಹ ಈ ಕ್ಯಾನ್ಸರ್ ತಡೆಗಟ್ಟೋದ್ರಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಯಾವ ಥರ ಅಂತಂದರೆ, ನಾರಿನ ಅಂಶ ನಾವು ಸೇವನೆ ಮಾಡಿದಾಗ ಸೊ ಅದು ಕೆಲವು ಕೆಲಸಗಳನ್ನು ಮಾಡುತ್ತೆ. ಒಂದು, ಜೀರ್ಣಕ್ರಿಯೆಗೆ ಅದು ಸಹಾಯ ಮಾಡುತ್ತೆ. ಸೊ ಜೀರ್ಣಕ್ರಿಯೆಗೆ ಸಹಾಯ ಮಾಡೋದ್ರಿಂದ ಹೊಟ್ಟೆಯ ಕ್ಯಾನ್ಸರ್ ಸಾಧ್ಯತೆ ಸಹ ಕಡಿಮೆ ಆಗುತ್ತೆ. ಸೊ ಎರಡನೇದು, ಮಲ ವಿಸರ್ಜನೆಯ ಕ್ರಿಯೆ ಇದೆ, ಅದನ್ನು ಅದು ವೇಗವಾಗಿ ಆಗೋ ಹಾಗೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಸೊ ಈ ಆಹಾರ ಒಂದು ಮಲದ ಏನಿರುತ್ತೆ ಆ ಅಂಶ ಸೊ ನಮ್ಮ ದೊಡ್ಡ ಕರಳಿನ ಜೊತೆಯಲ್ಲಿ ರಿಯಾಕ್ಟ್ ಆಗೋದು, ಅದಕ್ಕೆ ಸಿಗುವಂಥ ಸಮಯ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಹಾನಿಕಾರಕ ಉತ್ಪಾದನೆಗಳೇನಿರುತ್ತೆ, ಹಾನಿಕಾರಕ ಕಣಗಳೇನಿರಬಹುದು, ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ, ಇದರ ಉತ್ಪಾದನೆ ಆಗುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ದೊಡ್ಡ ಕರಳಿನ ಕ್ಯಾನ್ಸರ್ ಕಡಿಮೆ ಆಗುವಂತಹ ಸಾಧ್ಯತೆ ಸಹ ಇರುತ್ತೆ. ಅದು ಅಲ್ಲದೆ ಈ ಗಟ್ ಮೈಕ್ರೋಬಯೋಟಾ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ದೇಹದಲ್ಲಿ ಸೊ ಒಳ್ಳೆಯ ಬ್ಯಾಕ್ಟೀರಿಯಾನೂ ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇರುತ್ತೆ. ಸೊ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದಕ್ಕೆ ಈ ನಾರಿನ ಪದಾರ್ಥಗಳು ಸ್ವಲ್ಪ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಸೊ ಪ್ಲಾಂಟ್ ಬೇಸ್ಡ್ ಡಯಟ್ ಏನಿದೆ, ಅಂದ್ರೆ ಸಸ್ಯ ಆಧಾರಿತ ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಇಂಥದ್ದೆಲ್ಲನೂ ಸೇವನೆ ಮಾಡೋದ್ರಿಂದ, ಸೊ ನಾರಿನ ಅಂಶ ಸೇವನೆ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ ಸಾಧ್ಯತೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಅದಲ್ಲದೆ ಈಗ ಪೌಷ್ಟಿಕಾಂಶಗಳನ್ನು ತಗೊಂಡ್ರೆ, ಸೊ ಸಸ್ಯಾಧಾರಿತ ಆಹಾರಗಳಲ್ಲಿ ಹಲವಾರು ವಿಭಿನ್ನ ಥರವಾದಂಥ ಪೌಷ್ಟಿಕಾಂಶಗಳು ಸಿಗತ್ತೆ. ಸೊ ಮುಖ್ಯವಾಗಿ ಹೇಳೋದಾದರೆ ನಮ್ಮ ಕೆರೋಟಿನಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಕೆರೋಟಿನಾಯ್ಡ್ಸ್ ಅಂತಂದರೆ ಈಗ ಪರಂಗಿ ಹಣ್ಣಲ್ಲಿ, ಹಲವಾರು ಹಣ್ಣು ತರಕಾರಿಗಳಲ್ಲಿ ಸಿಗುತ್ತೆ, ಪರಂಗಿ ಹಣ್ಣಲ್ಲಿ ಸಿಗುತ್ತೆ, ಕಿವಿ ಹಣ್ಣಲ್ಲಿ ಸಿಗುತ್ತೆ. ಸೊ ಅದರಿಂದ ಸಹ ನಾವು ಏನು, ಇದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕೆಲಸ ಮಾಡುತ್ತೆ. ಸೊ ಇದು ಸಹ ಫ್ರೀ ರ್ಯಾಡಿಕಲ್ಸ್ ಏನಿರುತ್ತಲ್ಲ, ಅಂದರೆ ಕ್ಯಾನ್ಸರ್ ಆಗಬೇಕಂದ್ರೆ ಏನಾಗುತ್ತೆ, ಜೀವಕೋಶಗಳು ರೂಪಾಂತರಗೊಳ್ಳಬೇಕಾಗತ್ತೆ, ಮ್ಯೂಟೇಟ್ ಆಗಬೇಕಾಗತ್ತೆ. ಸೊ ಜೀವಕೋಶಗಳು ರೂಪಾಂತರಗೊಳ್ಳಬೇಕಾದ್ರೆ ಈ ಫ್ರೀ ರ್ಯಾಡಿಕಲ್ಸೇ ಕಾರಣ.
ಸೊ ಇದು ನಾರ್ಮಲ್ ಆಗಿ ಸಹ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಪ್ರತಿ ಸಲ ಯಾವುದೇ ಒಂದು ಪ್ರಕ್ರಿಯೆ ಆಗ್ತಿದ್ರೂ ಸಹ ಅದು ಉತ್ಪಾದನೆ ಆಗ್ತಾ ಇರುತ್ತೆ. ಸೊ ಈ ಫ್ರೀ ರ್ಯಾಡಿಕಲ್ಸ್ ಆದ್ರೆ ಅದು ತೊಂದರೆ ಮಾಡ್ದಿರ ಹೊಟ್ಟೋಗ್ಬೇಕು. ಸೊ ಅದು ಆಗದೇ ಇದ್ದಾಗ ಮಾತ್ರ ಕ್ಯಾನ್ಸರ್ ಆಗುವಂಥದ್ದು. ಸೊ ಈ ಪೌಷ್ಟಿಕಾಂಶಗಳೆಲ್ಲ ಏನಿರುತ್ತೆ, ಕೆರೋಟಿನಾಯ್ಡ್ಸ್ ಇರ್ಬೋದು, ಫ್ಲೇವನಾಯ್ಡ್ಸ್ ಇರ್ಬೋದು. ಫ್ಲೇವನಾಯ್ಡ್ಸ್ ಅನ್ನೋದು ಸೋಯಾನಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಸೊ ಇದೆಲ್ಲಾನು ಸಹ ಈ ಫ್ರೀ ರ್ಯಾಡಿಕಲ್ಸ್ನ ತಟಸ್ಥಗೊಳಿಸುತ್ತೆ. ಅಂದ್ರೆ ಅದು ಕೆಲಸ ಮಾಡ್ದಿರಾ, ಹಾನಿ ಮಾಡ್ದಿರಾ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಕೆರೋಟಿನಾಯ್ಡ್ಸ್ ಇರುವಂತ ಹಣ್ಣು ತರಕಾರಿಗಳ ಸೇವನೆ ಜಾಸ್ತಿ ಮಾಡಬೇಕು. ಈ ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ. ಕೆರೋಟಿನಾಯ್ಡ್ಸ್ ಹಣ್ಣುಗಳು ಅಂತ ಹೇಳಿದ್ರೆ ಯಾವುದೆಲ್ಲ? ಅದೇ ಈ ಪರಂಗಿ ಹಣ್ಣು ಇರಬಹುದು, ಕಿವಿ ಹಣ್ಣು ಇರಬಹುದು. ಸೊ ಬೀಟ್ರೂಟ್ ಅಲ್ಲಿ ಇರುತ್ತೆ, ಕ್ಯಾರೆಟ್ ಅಲ್ಲಿ ಇರುತ್ತೆ, ಸೊ ಸೊಪ್ಪಿನಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ತಿನ್ಬಹುದು. ಕ್ಯಾನ್ಸರ್ ಬರೋದನ್ನ ತಡೆಯೋದಕ್ಕೆ. ಹೌದು. ಸೊ ಇದೆಲ್ಲ ಸಹಾಯ ಮಾಡುತ್ತೆ ಕ್ಯಾನ್ಸರ್ ಬರ್ದಿರ ನೋಡ್ಕೊಳ್ಳೋದಕ್ಕೆ. ಸೊ ಫೋಲಿಕ್ ಆಸಿಡ್ ಸಹ ಅಷ್ಟೇ. ಫೋಲಿಕ್ ಆಸಿಡ್ ಇರ್ಬೋದು, ಮತ್ತೆ ಜೀವಸತ್ವ ಎ. ಜೀವಸತ್ವ ಅಂದ್ರೆ ವಿಟಮಿನ್ಸ್. ಸೊ ಎ, ಸಿ, ಇ ಇವೆಲ್ಲನೂ ಸಹ ಸಾಮಾನ್ಯವಾಗಿ ಹಣ್ಣು ತರಕಾರಿಗಳಲ್ಲೇ ಇರೋವಂಥದ್ದು. ಸೊ ಸೊಪ್ಪು ತರಕಾರಿ ಏನಿರುತ್ತೆ, ಬಟಾಣಿ, ಕಿತ್ಲೆ ಹಣ್ಣು, ಹುಳಿ ಇರುವಂಥ ಯಾವುದೇ ಹಣ್ಣಲ್ಲಿ ಸಿ ಜೀವಸತ್ವ ಇರುತ್ತೆ ಸಾಮಾನ್ಯವಾಗಿ. ಸೊ ಇದೆಲ್ಲಾನು ಸಹ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಆ ಸಮತೋಲನವನ್ನ ಕಾಪಾಡುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಹಾಗೆ ಆ ಥರ ನೋಡ್ಕೊಳ್ಳುತ್ತೆ. ಓಕೆ ಓಕೆ. ನೀವು ಸೋಯಾ ಬಗ್ಗೆ ಹೇಳಿದ್ರಿ. ಸೊ ಸೋಯಾ ಅಂದಾಗ ಸೋಯಾ ಚಂಕ್ಸ್ ಎಲ್ಲ ತಗೋಬಹುದಾ? ಅದರಲ್ಲಿ ಇನ್ನೂ ಕ್ಯಾನ್ಸರನ್ನು ಹೋಗ್ಲಾಡಿಸುವಂಥ ಅಂಶ ಇರುತ್ತೆ. ಸೊ ಸೋಯಾ ಅಂತ ಹೇಳಿದ್ರೆ ಯಾವುದೆಲ್ಲ ತಗೋಬಹುದು ಅಂತ? ಹೌದು. ಸೋಯಾ ಅಂತಂದ್ರೆ ಸೋಯಾ ನೀವು ಹೇಳ್ದಂಗೆ ಸೋಯಾ ಚಂಕ್ಸ್ ತಗೋಬಹುದು. ಸೊ ಅದರ ಜೊತೆಲಿ ಟೋಫು ಏನ್ ಬರುತ್ತೆ ಅದನ್ನ ಸಹ ತಗೋಬಹುದು. ಸೊ ಇದು ಏನಂದ್ರೆ ಎರಡು ತರ ನಮ್ಗೆ ಸಹಾಯ ಮಾಡುತ್ತೆ. ಸೊ ಒಂದು ನಾನು ಹೇಳ್ದಾಗೆ ಈ ತರ ಏನು ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳಿದ್ನಲ್ಲ ಆ ತರನು ಸಹಾಯ ಮಾಡುತ್ತೆ. ಸೊ ಇನ್ನೊಂದೇನಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಕಾಪಾಡುತ್ತೆ. ಸೊ ಯಾಕಂದ್ರೆ ಹಾರ್ಮೋನ್ ಅಸಮತೋಲನದಿಂದ ಕೆಲವು ಸಲ ನಮಗೆ ಈ ಸ್ತನ ಕ್ಯಾನ್ಸರ್ ಇರ್ಬೋದು, ಎಂಡೋಮೆಟ್ರಿಯಂ ಕ್ಯಾನ್ಸರ್ ಇರ್ಬೋದು, ಇದು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ಹಾರ್ಮೋನ್ ಸಮತೋಲನವನ್ನ ಈ ಸೋಯಾ ಪ್ರಾಡಕ್ಟ್ಸ್ ಕೆಲವು ಸಲ ಕಾಪಾಡುತ್ತೆ. ಓಕೆ ಓಕೆ. ಹಾಗಿದ್ರೆ ನಾರಿನಾಂಶ ಹೆಚ್ಚಿರುವಂಥ ಪದಾರ್ಥಗಳನ್ನು ಸೇವಿಸೋದ್ರಿಂದಾಗಿ ಕ್ಯಾನ್ಸರ್ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಮುಂಚೆ ಕೇಳಿದ್ದೆ. ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ನಾರಿನಾಂಶ ಇರುವಂಥ ಆಹಾರ ಅಂತ. ಸೊ ಅದ್ರ ಜೊತೆಗೆ ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ. ರೆಡ್ ಮೀಟ್ ಸ್ವಲ್ಪ ರಿಸ್ಕನ್ನು ಜಾಸ್ತಿ ಮಾಡುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ನಾವು ಸೇವಿಸುವಂಥ ಆಹಾರದಿಂದಲೇ ಬರುವಂಥ ಕ್ಯಾನ್ಸರ್ಗಳು ಯಾವುದೆಲ್ಲ ಅಂತ? ಯಾಕೆಂದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕ್ಯಾನ್ಸರ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟನ್ನು ನಾವು ಹೇಳ್ತೀವಿ ನಮಗೆ ಅದು ಅಂದರೆ ತಂದೆ ತಾಯಿಯಿಂದ ಬರಬಹುದು ಅಥವಾ ಬಯಾಲಜಿಕಲಿ ಬರುವಂಥ ಸಾಧ್ಯತೆ ಇರುತ್ತೆ, ಹೆರಿಡಿಟ್ರಿ ಮುಖಾಂತರ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ತಪ್ಪಿಸೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸರ್ತಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದ್ದರೆ ಅವರಿಗಿದ್ದಾಗ ನಮಗೆ ಬರೋ ಚಾನ್ಸಸ್ ಇರುತ್ತೆ ಹೇಳ್ತಾರೆ. ಸೊ ಆಹಾರದ ಮುಖಾಂತರ ಯಾವೆಲ್ಲ ಮುಖ್ಯವಾಗಿರುವಂಥ ಕ್ಯಾನ್ಸರ್ಗಳು ಬರ್ಬೋದು? ಆಗಲೇ ನೀವು ಕೊಲೊರೆಕ್ಟಲ್ ಬಗ್ಗೆ ಹೇಳಿದ್ರಿ. ಸೊ ಹಾಗಾಗಿ ನಾನು ಅನ್ಕೋತೀನಿ ಕೊಲೊರೆಕ್ಟಲ್ ಕ್ಯಾನ್ಸರ್ ನಮ್ಮ ಫುಡ್ಡಿಂದ ಬರುತ್ತೆ ಅಂತ. ಸೊ ಅದನ್ನು ಬಿಟ್ಟು ಹೇಳೋದಾದರೆ ಸೊ ಹೊಟ್ಟೆ ಕ್ಯಾನ್ಸರ್ ಮೇನ್ ಆಗಿ. ಸೊ ಈಗ ಏನಂದ್ರೆ ಕೆಟ್ಟ ಆಹಾರ ಅಂತ ಯಾವುದನ್ನು ಪೂರ್ತಿಯಾಗಿ ಕರೆಯೋದಕ್ಕಾಗಲ್ಲ. ಆದ್ರೆ ಕೆಟ್ಟ ಆಹಾರ ಅಂತಾನೆ ಹೇಳೋದು ಆದ್ರೆ ಸಂಸ್ಕರಿಸದ ಆಹಾರ ಏನ್ ಹೇಳಿದ್ರಲ್ಲ, ಪ್ರೊಸೆಸ್ಡ್ ಫುಡ್ ಏನಿರುತ್ತಲ್ಲ ಅದರಿಂದ ಹೊಟ್ಟೆ ಕ್ಯಾನ್ಸರ್ ಇರ್ಬೋದು, ದೊಡ್ಡ ಕರಳಿನ ಕ್ಯಾನ್ಸರ್ ಇರ್ಬೋದು, ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪ್ರೊಸೆಸ್ಡ್ ಫುಡ್ ಅಥವಾ ಸಂಸ್ಕರಿಸಿದ ಆಹಾರವನ್ನ ತ್ಯಜಿಸಬೇಕಾಗತ್ತೆ. ಸೊ ಅದನ್ನ ಸಂಪೂರ್ಣವಾಗಿ ಬಿಡೋದ್ರಿಂದ, ಅದನ್ನು ಉಪಯೋಗಿಸದೇನೆ ಇರೋದ್ರಿಂದ 20% ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಸಹ ನಮ್ಗೆ ಎವಿಡೆನ್ಸ್ ಇದೆ. ಸೊ ಅದು ಒಂದು. ಅದನ್ನ ಬಿಟ್ಟು ಕರೆದ ಪದಾರ್ಥಗಳು, ಸೊ ಏನು ಕರೆದ ಪದಾರ್ಥಗಳಿರ್ಬೋದು, ಜಂಕ್ ಫುಡ್ ಅಂತ ಏನ್ ಹೇಳ್ತೀವಲ್ವಾ, ಈಗೆಲ್ಲ ತುಂಬಾ ಫೇಮಸ್ ಆಗಿ ಯೂಸ್ ಮಾಡುವಂತ ಒಂದು ಆಹಾರ. ಸೊ ಇದರಿಂದ ಸಹ ಕ್ಯಾನ್ಸರ್ ಸಾಧ್ಯತೆ ಜಾಸ್ತಿ ಆಗುವಂತ ಸಾಧ್ಯತೆ. ಸೊ ಏನು ಅಂದ್ರೆ ಇದು ಒಂದು ಪ್ರೋಸೆಸ್ ಇಂದ ಆಗುವಂಥದ್ದಲ್ಲ. ಒಂದೇ ಒಂದು ರೀತಿಯಲ್ಲಿ ಈಗ ಒಂದು ಜಂಕ್ ಫುಡ್ ತಿಂದ್ವಿ, ಇದು ಇಲ್ಲಿ ಹೋಯ್ತು, ಇದು ಹಿಂಗೆ ಕ್ಯಾನ್ಸರ್ ಮಾಡುತ್ತೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಜಂಕ್ ಫುಡ್ ತಿನ್ನೋದ್ರಿಂದ ಹಲವಾರು ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ ನಮ್ಮ ದೇಹದಲ್ಲಿ. ಸೊ ಒಂದು ಮುಖ್ಯವಾಗಿ ಆಗುವಂಥದ್ದು ಏನಂದ್ರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು. ಈಗ ಸ್ಥೂಲಕಾಯತೆ ಅಥವಾ ಒಬೆಸಿಟಿ ಅಂತ ಏನ್ ಹೇಳ್ತೀವಲ್ಲ ಆ ನಿಟ್ಟಿನಲ್ಲಿ ನಮ್ಮ ದೇಹದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೆಲವು ಸಲ ಏನಾಗುತ್ತೆ, ಈ ಇನ್ಸುಲಿನ್ ಮತ್ತೆ ಇನ್ಫ್ಲಮೇಟರಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ ಅದೆಲ್ಲಾನು ಸಹ ಅಧಿಕವಾಗ್ತಾ ಹೋಗುತ್ತೆ. ಸೊ ಅದರಿಂದನೂ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದರಿಂದ ಏನಾಗುತ್ತೆ, ಕೊನೆಗೆ ಕ್ಯಾನ್ಸರ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ. ಈಗ ಫುಡ್ಡನ್ನು ನಾವು ಈ ಥರ ಫುಡ್ಗಳನ್ನು ಜಂಕ್ ಫುಡ್ ತಿಂತಾ ಇದ್ದೀವಿ ಅಥವಾ ನಮ್ಮ ದೇಹಕ್ಕೆ ಬೇಡವಾಗಿರುವಂಥ ಆಹಾರವನ್ನು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅಂದಾಜು ಒಂದು ಎಷ್ಟು ಟೈಮ್ ಆದಮೇಲೆ ಅದು ನಮಗೆ ಎಫೆಕ್ಟ್ ಮಾಡುತ್ತೆ? ಈಗ ಇವತ್ತು ತಿಂದಿರೋದು ನಾಳೆಗೆ ಕ್ಯಾನ್ಸರ್ ಆಗೋದಿಲ್ಲ. ಸೊ ಬ್ಲೋಟಿಂಗ್ ಆಗ್ಬೋದು ಅಥವಾ ಬೇರೆ ಏನಾದರೂ ವಾಮಿಟಿಂಗ್ ಇಶ್ಯೂ ಆಗ್ಬೋದು. ಆದರೆ ಈ ಥರ ಕ್ರಾನಿಕ್ ಡಿಸೀಸ್ ಬರಬೇಕು, ಕ್ಯಾನ್ಸರ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ? ಸೊ ನಾವು ಈ ಥರ ಫುಡ್ಗಳನ್ನ
ಕಂಟಿನ್ಯೂಸ್ ಆಗಿ ತಿಂತಾ ಹೋದಾಗ ಎಷ್ಟು ಟೈಮ್ ಆದಮೇಲೆ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ? ಸೊ ಒಂದು ನಿರ್ದಿಷ್ಟವಾದ ಸಮಯ ಅಂತ ಇಲ್ಲದೆ ಇದ್ರೂ ಒಂದು 5 ರಿಂದ 10 ವರ್ಷ ಅಂತೇಳಿ ನಾವು ಅನ್ಕೋಬಹುದು. ಆದರೆ ಇದು ಯಾವ ಥರ ವರ್ತಿಸುತ್ತೆ ಅಂದರೆ, ಈಗ ನೀವು ಒಂದು 50 ವರ್ಷ ಆದಮೇಲೆ ನೀವು ತಿನ್ನೋದಕ್ಕೆ ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಗೆ ಅದಷ್ಟು ಅಫೆಕ್ಟ್ ಮಾಡ್ದಿರ ಇರ್ಬೋದು. ಆದರೆ ನೀವು ಮಕ್ಕಳಲ್ಲಿ ಏನು ಜಂಕ್ ಫುಡ್ ಆ ಥರ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಅವರಿಗೆ ಅಫೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇನ್ನು ಒಂದು ಬೆಳೆಯುವಂಥ ಸಂದರ್ಭದಲ್ಲಿ ನೀವು ಏನು ದೇಹಕ್ಕೆ ಒದಗಿಸ್ತೀರಾ ಅಥವಾ ಏನು ಕೊಡ್ತೀರಾ ಅದರ ಮೇಲೆ ನಿಮ್ಮ ದೇಹ ಅದು ಬದಲಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಏನು ಒಳ್ಳೆಯ ಆಹಾರ ಪದ್ಧತಿಯನ್ನ ಸಣ್ಣ ವಯಸ್ಸಿನಿಂದಲೇ ಅಳವಡಿಸ್ಕೋಬೇಕಾಗುತ್ತೆ. ಓಕೆ ಓಕೆ. ಸೊ ಮಕ್ಳಿಗೆ ಕೊಡಬೇಕಾದ್ರೆ ಹೆಲ್ದಿ ಫುಡ್ಡೇ ಕೊಡಬೇಕು, ಇಲ್ಲಾಂದ್ರೆ ಅವರಿಗೆ 60 ವರ್ಷದಲ್ಲಿ ಬರೋ ಕಾಯಿಲೆ 10, 15, 20 ವರ್ಷದಲ್ಲೇ ಬರೋ ಸಾಧ್ಯತೆ ಇದೆ. ಸೊ ಅದೇ ಕಾರಣಕ್ಕೋಸ್ಕರ ಆಗಿರ್ಬೋದು ಮೇ ಬಿ ಈಗ ಮಕ್ಕಳಲ್ಲೂ ಕ್ಯಾನ್ಸರ್ ಕೇಸಸ್ಗಳನ್ನ ನಾವು ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಡಾಕ್ಟರ್. ಆಗಲೇ ತರಕಾರಿ ಬಗ್ಗೆ ಹೇಳಿದ್ರಿ, ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಅಂತ. ಹಣ್ಣುಗಳನ್ನ ಆಬ್ವಿಯಸ್ಲಿ ಎಲ್ಲರೂ ಹಸಿಯಾಗಿ ತಿಂತಾರೆ, ಆದರೆ ತರಕಾರಿ ವಿಚಾರಕ್ಕೆ ಬಂದಾಗ ಈಗ ಸಲಾಡನ್ನು ಹೆಚ್ಚು ಜನರು ತಿಂತಾರೆ. ಸೊ ತರಕಾರಿಯನ್ನು, ಕೆಲವೊಂದಿಷ್ಟು ತರಕಾರಿಗಳನ್ನ ನಾವು ಹಸಿಯಾಗಿ ತಿಂತೀವಿ. ಸೊ ಬೇಯಿಸಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಹಸಿಯಾಗಿ ತಿನ್ನೋದು ಒಳ್ಳೆಯದ ಅಂತ? ಯಾಕೆಂದರೆ ಕೆಲವೊಂದು ಸರ್ತಿ ಹಸಿಯಾಗಿ ತಿಂದಾಗ ಕೆಮಿಕಲ್ಸ್ ಹಾಗೆ ಉಳಿದು ಬಿಡುತ್ತೆ, ಬೇಯಿಸಿದಾಗ ಅದು ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಡೌಟ್ ಇತ್ತು, ಹೇಗೆ ಡಾಕ್ಟರ್? ಕೆಲವು ತರಕಾರಿಗಳನ್ನು ಬೇಯಿಸಿ ತಿನ್ನಬೇಕಾಗುತ್ತೆ. ಈಗ ಹೆಂಗಂದರೆ ಟೊಮೆಟೊನ ಬೇಯಿಸಿದ್ರೆ ಅದರೊಳಗೆ ಸಿಗುವಂತಹ ಕೆರಟನಾಯ್ಡ್ಸ್ ಅಥವಾ ಏನು ಒಳ್ಳೆಯ ಅಂಶ ಇದೆ ಅದು ಅಧಿಕ ಆಗುತ್ತೆ. ಕೆಲವು ತರಕಾರಿಗಳನ್ನು ಹಸಿದೆ ತಿನ್ಬೇಕಾಗುತ್ತೆ. ಉದಾಹರಣೆಗೆ ಸೌತೆಕಾಯಿಯಲ್ಲಿ ಜಿಂಕ್ ಅನ್ನೋ ಒಂದು ಕಣ ಇರುತ್ತೆ. ಸೊ ಜಿಂಕ್ ತುಂಬಾ ಈಗ ಕ್ಯಾನ್ಸರ್ನ ತಡೆಗಟ್ಟುವುದಕ್ಕೆ ಪೂರಕವಾಗಿರುವಂಥದ್ದು. ಸೊ ಹಾಗೆ ಕೆಲವು ತರಕಾರಿಗಳನ್ನ ಬೇಯಿಸಿ ತಿಂದ್ರೆ ಒಳ್ಳೇದು. ಕ್ಯಾರೆಟ್ ಸೊ ಕ್ಯಾರೆಟ್ 2 ತರನು ತಿನ್ನಬಹುದು. ಸೊ ಅದರಲ್ಲೇನು ಅಂತ ಇದಿಲ್ಲ, 2 ತರದಲ್ಲೂ ಅದಕ್ಕೆ ಜೀವಸತ್ವ ಎ ಸಿಗುತ್ತೆ. ಸೊ ಕೆಲವು ಜೀವಸತ್ವಗಳು ನಾಶ ಆಗುತ್ತೆ, ಕೆಲವು ಜೀವಸತ್ವ. ಬೀಟ್ರೂಟ್ ಅನ್ನು ಹಸಿಯಾಗಿ ತಿನ್ಬೋದಾ? ಹೌದು, 2 ತರನು ತಿನ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಓಕೆ. ಇನ್ನು ತರಕಾರಿ ವಿಚಾರಕ್ಕೆ ಬಂದಾಗ ಡಾಕ್ಟರ್, ಈಗ ನಾವು ನೋಡ್ಬೋದು ಬ್ರೊಕೊಲಿ ಆಗಿರ್ಬೋದು ಅಥವಾ ಕಾಲಿಫ್ಲವರ್ ಆಗಿರ್ಬೋದು, ಇದೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿಗೆ? ತುಂಬ ಜನ ಈಗ ಡಯಟ್ರಿ ಪ್ಲ್ಯಾನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಇದರ ಬೆನಿಫಿಟ್ಸ್ ಏನು, ಅಥವಾ ಇದರಿಂದ ಏನಾದರೂ ಸರಿಯಾಗಿ ವಾಶ್ ಮಾಡದೆ ತಿಂದಾಗ ಸೈಡ್ ಎಫೆಕ್ಟ್ಸು ಆಗಬಹುದು. ಸೊ ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಸೊ ಏನು ಕೋಸು, ಬ್ರೊಕೊಲಿನೂ ಒಂದು ಕೋಸಿನ ವರ್ಗಕ್ಕೆ ಸೇರಿದಂತೆ. ಎಲೆಕೋಸು ತಿನ್ಬೋದಾ? ಹೌದು, ಎಲೆಕೋಸು ಇರ್ಬೋದು, ಹೂಕೋಸು. ಸೊ ಮತ್ತೆ ಇದು ಗಡ್ಡೆಕೋಸು ಇರ್ಬೋದು. ಸೊ ಈ ಕೋಸಿನ ವರ್ಗಕ್ಕೆ ಸೇರಿದಂತಹ ತರಕಾರಿಗಳೇನಿದೆ ಇದರಲ್ಲಿ ಸಾಮಾನ್ಯವಾಗಿ ಗ್ಲುಕೋಸಿನೋಲೇಟ್ಸ್ ಅಂತ ಹೇಳ್ತೀವಿ, ಈ ಅಂಶ ಜಾಸ್ತಿ ಇರುತ್ತೆ. ಸೊ ಈ ಗ್ಲುಕೋಸಿನೋಲೇಟ್ಸ್ ಜೀರ್ಣ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಇದು ಅಂದ್ರೆ ಅದು ಕೆಲವು ಸಲ್ಫೋಫರಾನ್ಸ್ ಅಂತ ಹೇಳಿ ಅದು ಬದಲಾವಣೆ ಆಗುತ್ತೆ. ಸೊ ಇದು ನಾನು ಆಗ್ಲೇ ಹೇಳಿದ ಹಾಗೆ ಆ ಫ್ರೀ ರ್ಯಾಡಿಕಲ್ಸ್ ಏನಿರುತ್ತಲ್ಲ ಅದನ್ನ ತಟಸ್ಥಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಬ್ರೊಕೊಲಿ ಮತ್ತೆ ಕೋಸು ಏನಿದೆಯಲ್ಲ ಇದು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಒಳ್ಳೆಯ ತರಕಾರಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಆದ್ರೆ ತೊಳಿದೆ ತಿನ್ನೋದು, ಬೇಯಿಸದೆ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಈ ಬ್ರೊಕೊಲಿ ಇರ್ಬೋದು ಅಥವಾ ಕೋಸ್ ಇರ್ಬೋದು ಕ್ಯಾನ್ಸರ್ ಅಲ್ಲ, ಬಟ್ ಬೇರೆ ಕಾಯಿಲೆಗಳು, ಅಂದ್ರೆ ಈಗ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತ ಹೇಳ್ತೀವಿ. ಸೊ ತೊಳಿದೆ ತಿಂದ್ರೆ, ಸರಿಯಾಗಿ ತಿಂದಿಲ್ಲ ಅದ್ರಲ್ಲಿ ಸಣ್ಣ ಸಣ್ಣ ಹುಳೆಗಳು ಎಲ್ಲ ಇರುವಂತ ಸಾಧ್ಯತೆ ಇರುತ್ತೆ ಅಂತ. ಸೊ ಹಾಗಾಗಿ ತೊಳೆದು ಅದನ್ನ ಬೇಯಿಸಿ ಆದಷ್ಟು ತಿಂದ್ರೇನೆ ಒಳ್ಳೇದು. ಸೊ ಅದನ್ನ ಕರೆದು ಫ್ರೈ ಮಾಡ್ಕೊಂಡು ಮಂಚೂರಿ ಮಾಡ್ಕೊಂಡ್ರೆ ಆಗೋದಿಲ್ಲ, ಬೇಯಿಸಿ ತಿನ್ನೋದು ಆದಷ್ಟು ಒಳ್ಳೇದು. ಓಕೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ನಾವು ಹೇಗೆ ಪ್ರಿಪೇರ್ ಮಾಡಿ ತಿಂತೀವಿ ಅಂತ. ಸೊ ಡಾಕ್ಟರ್ ಹೇಳಿದ್ದಾರೆ ಎಲೆಕೋಸು ಹೂಕೋಸು ತಿನ್ಬಹುದು ಅಂತ ಹೇಳಿ. ಗೋಬಿ ಮಂಚೂರಿ ತಿಂದ್ರೆ ಆಬ್ವಿಯಸ್ಲಿ ಹೆಲ್ತ್ ಇಶ್ಯೂ ಆಗುತ್ತೆ, ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಕೆಮಿಕಲ್ಸ್ ಅನ್ನ ಆ್ಯಡ್ ಮಾಡ್ತಾರೆ. ಸೊ ಬರೀ ಸಾಲ್ಟ್ ಹಾಕಿ ಅಥವಾ ಏನೋ ಮಸಾಲೆ ಹಾಕಿ ಬೇಯಿಸಿ ತಿಂದರೆ ಬೆನಿಫಿಟ್ಸ್ ಸಿಗುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಹೈ ಶುಗರ್ ಇಂಟೇಕ್ ಹೇಗೆ ಕ್ಯಾನ್ಸರ್ ರಿಸ್ಕನ್ನು ಇನ್ನೂ ಹೆಚ್ಚು ಮಾಡುತ್ತೆ? ಸೊ ಶುಗರ್ ತಿನ್ನೋದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತೇ ಇದೆ, ಸಕ್ಕರೆ ಆಗಿರ್ಬೋದು ಅಥವಾ ಬೇರೆ ಆ್ಯಡೆಡ್ ಸ್ವೀಟ್ಸ್ ಇರ್ಬೋದು ಅಂತ. ಸೊ ಕ್ಯಾನ್ಸರ್ಗೂ ಇದಕ್ಕೂ ಹೇಗೆ ಕನೆಕ್ಷನ್ ಇದೆ ಅಂತ? ಸೊ ಹೈ ಶುಗರ್ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಸಕ್ಕರೆ ಜಾಸ್ತಿ ಇರುವಂಥದ್ದು ಅಥವಾ ಹೈ ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಡೈರೆಕ್ಟ್ ಶುಗರ್ಸ್ ಇರ್ಬೋದು. ಸೊ ಇದು ಒಂದು ಏನಂತಂದ್ರೆ ಒಂದು ಇನ್ಸುಲಿನ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ ದೇಹದಲ್ಲಿ. ಸೊ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಸ್ಥೂಲಕಾಯತೆ ಕಡೆಗೆ ಅದು ದೇಹ ಸಾಮಾನ್ಯವಾಗಿ ಹೋಗುತ್ತೆ. ಸೊ ಸ್ಥೂಲಕಾಯತೆಯಿಂದ ಹಲವಾರು ದುಷ್ಪರಿಣಾಮಗಳಿದೆ. ಏನು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ ಅಸಮತೋಲನ ಆಗುವಂಥದ್ದು. ಇದರಿಂದ ಸ್ತನ ಕ್ಯಾನ್ಸರ್ ಬರೋ ಸಾಧ್ಯತೆ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಅದು ಒಂದು ಹೈ ಶುಗರ್ಸ್ ಇಂದ ಆಗುವಂತ ಒಂದು ಅಡ್ಡ ಪರಿಣಾಮ. ಓಕೆ. ಸೊ ಆದ್ರಿಂದ ಆದಷ್ಟು ಹೈ ಶುಗರ್ಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಓಕೆ. ಹಾಗಿದ್ರೆ ಫಾಸ್ಟಿಂಗ್ ಅಥವಾ ನಾವು ಉಪವಾಸ ಅಂತ ಏನು ಕರಿತೀವಲ್ಲ, ಸೊ ಇದು ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ? ಸೊ ಉಪವಾಸ ಮಾಡುವಂಥ ರೀತಿ ಕೂಡ ತುಂಬಾ ಮುಖ್ಯ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಾರದಲ್ಲಿ
ತಿಂಗಳಲ್ಲಿ ಒಂದ್ಸತಿ ಉಪವಾಸ ಮಾಡ್ತಾರೆ, ಬಟ್ ನೆಕ್ಸ್ಟ್ ಇನ್ನೊಂದ್ಸತಿ ಏನೋ ಒಂದು ಆಸೆ ಆದಾಗ ಉಪವಾಸ ಮಾಡಿರೋದನ್ನೆಲ್ಲ ರಿಟರ್ನ್ ತೆಗಿಯೋ ಹಾಗೆ, ರಿವರ್ಸ್ ಮಾಡೋ ಹಾಗೆ ಸಿಕ್ಕಾಪಟ್ಟೆ ತಿಂದು ಬಿಡ್ತಾರೆ. ಆಸೆ ಆಯಿತು, ನೆಕ್ಸ್ಟ್ ಟೈಮ್ ಉಪವಾಸ ಮಾಡಿದ್ರೆ ಆಯಿತು, ಬಾಡಿ ಡಿಟಾಕ್ಸ್ ಮಾಡ್ಕೊಂಡ್ರೆ ಆಯಿತು ಅನ್ನೋ ಥರದ್ದಿರುತ್ತೆ. ಸೊ ಉಪವಾಸ ಮಾಡೋದ್ರಿಂದಾಗಿ ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡಬಹುದಾ? ಸೊ ಸರಿಯಾದ ಉಪವಾಸ ಮಾಡುವಂಥ ವಿಧಾನ ಹೇಗಿರಬೇಕು? ಈ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ನಾವೀಗೆಲ್ಲ ಕೇಳ್ತೀವಿ, ಸೊ ಇದ್ರ ಬಗ್ಗೆ ಹೇಳಿ. ಐ ಥಿಂಕ್ ಇದು ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ಇತ್ತೀಚೆಗಂತೂ ಫಾಸ್ಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದೆ 16:8 ಅಂತ ಹೇಳ್ತಾರೆ. ಅಂದರೆ 16 hours ಫಾಸ್ಟಿಂಗ್ ಮಾಡುವಂಥದ್ದು, 8 hours ತಿನ್ನುವಂಥದ್ದು, ದಿನದಲ್ಲಿ 24 hours ಅಲ್ಲಿ. ಮತ್ತು ಕೆಲವರು 24 hours ಫಾಸ್ಟಿಂಗ್ ಅಂತ ಮಾಡ್ತಾರೆ. ಅಂದರೆ ತಿಂಗಳಿಗೊಂದ್ಸಲ ಒಂದಿನ ಪೂರ್ತಿ ಏನೂ ತಿನ್ನೋದೇ ಇಲ್ಲ. ಸೊ ಈ ಥರ ಹಲವಾರು ಫಾಸ್ಟಿಂಗ್ ಟೈಪ್ ಈಗ ಆಲ್ಮೋಸ್ಟ್ ಲೈಕ್ ಫಿಟ್ನೆಸ್ ಇಂದಾನೆ. ಸೊ ಈಗ ಸದ್ಯಕ್ಕೆ ಇರುವಂಥ ಎವಿಡೆನ್ಸ್ ಪ್ರಕಾರ ಯಾವುದು ಫಾಸ್ಟಿಂಗಿಂದ ತೊಂದರೆ ಆಗುತ್ತೆ ಅಂತಲೂ ಇಲ್ಲ, ಫಾಸ್ಟಿಂಗಿಂದ ಹೆಲ್ಪ್ ಆಗುತ್ತೆ ಅಂತಲೂ ಇಲ್ಲ, ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ. ಸೊ ಆದರೆ ಕೆಲವು ಸೂಚನೆಗಳು ಏನು ಸಿಕ್ಕಿದೆ ಅಂದರೆ, ಈ 13 ಗಂಟೆಗಳಿಂದ ಜಾಸ್ತಿ ಫಾಸ್ಟಿಂಗ್ ಮಾಡೋದ್ರಿಂದ, ಅಂದರೆ ಬೇಗ ತಿಂದು ಮಲ್ಕೊಳ್ಳೋದ್ರಿಂದ ಸೊ ಕ್ಯಾನ್ಸರ್ ಸಾಧ್ಯತೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅಂತ ಇದೆ. ಅಂದರೆ ರಾತ್ರಿ ಟೈಮಲ್ಲಿ ಹೇಳ್ತಾ ಇರೋದು ನೀವು? ಹೌದು, ರಾತ್ರಿ ಸಮಯದಲ್ಲಿ ಬೇಗ ತಿಂದು ಮಲ್ಕೊಳ್ಳೋದ್ರಿಂದ, ಯಾಕಂದ್ರೆ ಲೇಟ್ ನೈಟ್ ಈಟಿಂಗ್ ಅಂತ ಏನು ಹೇಳ್ತೀವಿ, ಅದರಿಂದ ಕ್ಯಾನ್ಸರ್ ಸಾಧ್ಯತೆ ಸ್ವಲ್ಪ ಜಾಸ್ತಿ ಆಗುವಂತ. ಹೇಗೆ ಅಂತ? ಸೊ ಒಂದು ಏನಂತಂದ್ರೆ ಸರ್ಕ್ಯಾಡಿಯನ್ ರಿದಮ್ ಅಂತ ಒಂದಿರುತ್ತೆ. ಸೊ ಅಂದ್ರೆ ಒಂದು ಜೈವಿಕ ಗಡಿಯಾರ ಇರುತ್ತೆ, ಬಯಾಲಜಿಕಲ್ ಕ್ಲಾಕ್ ಅಂತ ಕರೀತೀವಿ. ಕರೆಕ್ಟ್. ಸೊ ಅದರಿಂದನೂ ನಮ್ಮ ದೇಹದಲ್ಲಿ ಎಲ್ಲ ಪ್ರಕ್ರಿಯೆಗಳು ಟ್ಯೂನ್ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಇಷ್ಟು ಆಸಿಡ್ ರಿಲೀಸ್ ಆಗಬೇಕು, ಈ ಸಂದರ್ಭದಲ್ಲಿ ಈ ತರ ಪ್ರಕ್ರಿಯೆ ಆಗಬೇಕು. ಸೊ ಆ ಬಯಾಲಜಿಕಲ್ ಕ್ಲಾಕ್ ಏನಿದೆ ಅದು ಚೇಂಜ್ ಆಗುತ್ತೆ, ಅದು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಲೇಟ್ ನೈಟ್ ಈಟಿಂಗ್ ಅಷ್ಟು ಒಳ್ಳೆಯದಲ್ಲ. ಮತ್ತೆ ಫಾಸ್ಟಿಂಗ್ ಇಂದ ಕೆಲವು ಬೆನಿಫಿಟ್ಸ್ ಇದೆ, ಅಂದ್ರೆ ಉಪಯೋಗಗಳಿರುತ್ತೆ. ಸೊ ಏನಂತಂದ್ರೆ ಅದು ಈ ಕ್ಯಾನ್ಸರ್ ಕಾರಣ ಆಗೋದ್ರಲ್ಲಿ mTOR ಪಾತ್ವೆ ಅಂತ ಒಂದು ಹೇಳ್ತೀವಿ. ಸೊ ಅದನ್ನ ಅದು ಕಡಿಮೆ ಮಾಡುತ್ತೆ. ಸೊ mTOR ಆಕ್ಟಿವೇಶನ್ ನ ಕಡಿಮೆ ಮಾಡುತ್ತೆ. ಮತ್ತೆ ಆಟೋಫೇಜಿ ಅಂತ ಹೇಳ್ತೀವಿ, ಅಂದ್ರೆ ಜೀವಕೋಶಗಳು ತನ್ನನ್ನು ತಾನೇ ತಿಂದುಕೊಂಡು ಸತ್ತು ಹೋಗುವಂತ ಒಂದು ಪ್ರೋಸೆಸ್. ಇದು ನಾರ್ಮಲ್ ಆಗೂ ಎಷ್ಟೊಂದು ಜೀವಕೋಶಗಳು ಆಗ್ತಾ ಇರುತ್ತೆ. ಸೊ ಈ ಆಟೋಫೇಜಿಯನ್ನ ಜಾಸ್ತಿ ಮಾಡುತ್ತೆ ಫಾಸ್ಟಿಂಗ್ ಆಗೋದ್ರಿಂದ. ಸೊ ಹಾಗಾಗಿ ಅದು ಕ್ಯಾನ್ಸರ್ ಪೂರಕ ಕಣಗಳು, ಜೀವಕೋಶಗಳೇನಿರುತ್ತೆ ಅದು ಸಹ ತನ್ನನ್ನು ತಾನೇ ತಿಂದ್ಕೊಂಡು ಸತ್ತು ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಒಂದು ಸಿದ್ಧಾಂತ ಇದೆ. ಸೊ ಇದು ಕ್ಯಾನ್ಸರ್ನ ತಡೆಗಟ್ಟೋದ್ರಲ್ಲಿ ಹೆಲ್ಪ್ ಆಗಬಹುದು ಅಂತ ಇರುವಂತ ಸಿದ್ಧಾಂತಗಳು. ಸೊ ಇನ್ನು ಅದು ವಿರೋಧವಾಗಿ ಸಹ ಕೆಲವು ಥಿಯರೀಸ್ ಇದಾವೆ. ಸೊ ಏನಂತಂದ್ರೆ, ಈಗ ಫಾಸ್ಟಿಂಗ್ ಮಾಡೋದ್ರಿಂದ ಅಪೌಷ್ಟಿಕತೆ ಆಗತ್ತೆ. ಯಾಕಂದ್ರೆ ನಮ್ಗೆ ಜಿಂಕ್ ಆಗ್ಲಿ, ಮೆಗ್ನೀಷಿಯಂ ಆಗ್ಲಿ, ಇಂತಹ ಪೌಷ್ಟಿಕಾಂಶಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ಈ ಬಯೋಲಾಜಿಕಲ್ ಕ್ಲಾಕ್ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಫ್ರೀ ರ್ಯಾಡಿಕಲ್ಸ್ ಏನಿದೆ ಅದು ಜಾಸ್ತಿ ಆಗುವಂತ ಸಾಧ್ಯತೆನೂ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇದು ಕ್ಯಾನ್ಸರ್ನ ಕಾರಣನೂ ಮಾಡಬಹುದು ಅಥವಾ ಕ್ಯಾನ್ಸರ್ನ ತಡೆಗಟ್ಟಲೂಬಹುದು. ಸೊ ಈ ಸದ್ಯಕ್ಕೆ ಇರುವಂತ ಆದ್ರೆ ಮೋಸ್ಟ್ ಎಫೆಕ್ಟ್ ಯಾವ್ದಿರುತ್ತೆ, ಅಂದ್ರೆ ಹೆಚ್ಚು ಎಫೆಕ್ಟ್ ಯಾವ್ದಿರುತ್ತೆ? ಇದು ಯಾವುದೇ ಪುರಾವೆ ಇಲ್ಲ ನಮ್ಗೆ. ಸೊ ಇದರಿಂದ ತಡೆಗಟ್ಟಬಹುದು, ಇದು ಮಾಡಬಹುದು ಅಂತ. ಆದರೆ ಸದ್ಯಕ್ಕೆ ಸೇಫ್ ಅಂತ ಏನು ಕನ್ಸಿಡರ್ ಮಾಡ್ಬೋದು ಅಂದರೆ, ಮೋಸ್ಟ್ಲಿ ಲೈಕ್ ಒಂದು 13 ಗಂಟೆಗಿಂತ ಜಾಸ್ತಿ ಏನಿದೆ, ಸೊ ಆ ಫಾಸ್ಟಿಂಗನ್ನು ನಾವು ಅಳವಡಿಸಿಕೊಂಡ್ರೆ ಏನಂತಹ ತೊಂದರೆ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಅಸ್ಯೂಮ್ ಮಾಡ್ಕೋಬಹುದು. ಮುಂದೆ ಬದಲಾದ್ರೂ ಅಂದ್ರೆ 13 ಗಂಟೆ ತನಕ ಫಾಸ್ಟಿಂಗ್ ಮಾಡಬಹುದು. ಹೌದು, ಅದಾದ್ಮೇಲೆ ಮಾಡಬಾರ್ದು ಅಂತ. 16:8 ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ 16 ಗಂಟೆ ಫಾಸ್ಟಿಂಗ್ ಮಾಡುವಂಥದ್ದು, 8 hours ತಿನ್ನೋವಂಥದ್ದು. ಸೊ ಅದು ಇರೋದ್ರಲ್ಲಿ ರಿಲೇಟಿವ್ಲಿ ಪರವಾಗಿಲ್ಲ ಅಂತ ಹೇಳಿ ಇದೆ. ಸೊ ಬಟ್ 24 hours ಫಾಸ್ಟಿಂಗ್ಗೆ ಅಷ್ಟಾಗಿ ಎವಿಡೆನ್ಸ್ ಇಲ್ಲ. ಸೊ ಹಾಗಾಗಿ ನಾವು ಕೆಲವರು ನೀರು ಕುಡಿದೇನೆ ಫಾಸ್ಟಿಂಗ್ ಮಾಡ್ತಾರೆ. ಫಾಸ್ಟಿಂಗ್ ಮಾಡುವಾಗ ನೀರು ಕುಡಿದೇ ಮಾಡೋದನ್ನ ನಾವು ಯೂಶಲಿ ಎಂಕರೇಜ್ ಮಾಡೋದಿಲ್ಲ, ಅಂದ್ರೆ ಅದನ್ನ ಉತ್ತೇಜಿಸೋದಿಲ್ಲ. ಸೊ ಯಾಕಂದ್ರೆ ನೀರು ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಫಾಸ್ಟಿಂಗ್ ಉದ್ದೇಶ ಏನಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಅಂಶಗಳೇನಿದೆ ಅದು ಹೊರಗಡೆ ಹೋಗ್ಬೇಕು ದೇಹದಿಂದ ಅಂತ ಹೇಳಿ. ಆ ಫ್ರೀ ರ್ಯಾಡಿಕಲ್ಸ್ ಅಂತೂ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಸೊ ನೀವು ಕನಿಷ್ಠ ಪಕ್ಷ ನೀರನ್ನ ದೇಹಕ್ಕೆ ಒದಗಿಸಿದಾಗ ಅದು ನಿಮ್ಗೆ ಸಹಾಯ ಮಾಡುತ್ತೆ ನಿಮ್ಮ ದೇಹ ಸಮತೋಲನಕ್ಕೆ ಬರೋದಕ್ಕೆ. ಹಾಗಾಗಿ ಫಾಸ್ಟಿಂಗ್ ಅಂತಂದ್ರೆ ಸಾಮಾನ್ಯವಾಗಿ ಊಟ ಬಿಡುವಂಥದ್ದು, ಆದ್ರೆ ನೀರನ್ನು ಬಿಡೋದಂತ. ಓಕೆ, ನೀರು ಕುಡಿಬೇಕಾಗತ್ತೆ ಅವಾಗ, ಬಟ್ ಫುಡ್ ಅನ್ನ ತಗೋಬಾರ್ದು ಅಷ್ಟೇ ಅಂತ. ಓಕೆ ಓಕೆ. ಯಾಕಂತ ಹೇಳಿದ್ರೆ ಫಾಸ್ಟಿಂಗ್ ಅನ್ನ ಎಲ್ಲರೂ ಮಾಡ್ಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಸ್ಥೂಲಕಾಯತೆ ಇರುವಂಥವ್ರು ಮಾಡಿದ್ರೆ ಒಳ್ಳೇದು. ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ, ಆ ತರ ಹೆಲ್ತ್ ಇಶ್ಯೂಸ್ ಇದ್ದವರು ಇದು ಮಾಡಬಹುದಾ, ಈ ತರ ಫಾಸ್ಟಿಂಗ್ ಮಾಡಬಹುದಾ? ಇಲ್ಲ, ಡಯಾಬಿಟಿಸ್ ಇರೋರ್ಗಂತೂ ನಾವು ಖಂಡಿತವಾಗಿ ಅದನ್ನ ಹೇಳೋದಿಲ್ಲ. ಯಾಕಂದ್ರೆ ಅವರಲ್ಲಿ ಹೈಪೋಗ್ಲೈಸಿಮಿಯಾ ಅಥವಾ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುವಂತ ಸಾಧ್ಯತೆ ಅಧಿಕವಾಗಿರುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಫಾಸ್ಟಿಂಗ್ ಅವರೇ ಸ್ಥೂಲಕಾಯತೆ ಇರುವಂಥವರಲ್ಲೇ ನಾವು ಜಾಸ್ತಿಯಾಗಿ ಹೇಳುವಂಥದ್ದು. ಸೊ ಇಲ್ಲಾಂದ್ರೆ ಅಟ್ಲೀಸ್ಟ್ ನೀವು ಬೆಳಗ್ಗೆ ಒಂದು 12 hours ಆದ್ರೂ ಗ್ಯಾಪ್ ಕೊಟ್ಕೊಳ್ಳಿ, ಬೇಗ ತಿಂದು ಮಲಗುವಂಥ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ ನಾರ್ಮಲ್ ಹೆಲ್ದಿ ಯಾರಿರ್ತಾರೆ ಅವ್ರಿಗೆಲ್ಲ ಸಾಮಾನ್ಯವಾಗಿ ಹೇಳುವಂಥದ್ದು
ಬೇಗ ತಿಂದು ಮಲಗುವ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ರಾತ್ರಿ ಎಷ್ಟೊತ್ತು ಒಳಗಡೆ ಊಟ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಆ ಥರ ಹೇಳೋದಕ್ಕಾಗತ್ತಾ? ಆ ಥರ ಏನು ಇಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಸಹ ತುಂಬಾ ಸಂಶೋಧನೆಗಳು ನಡೆದಿದೆ. ಏನು ರಾತ್ರಿ ಎದ್ದು ಓದ್ಕೊಳ್ಳೋರಲ್ಲಿ ಏನಾದರೂ ಚೆನ್ನಾಗಿ ವ್ಯತ್ಯಾಸ ಆಗುತ್ತಾ ಆ ಥರ ಎಲ್ಲ ನಡೆದಿದೆ. ಬಟ್ ಯಾವುದಕ್ಕೂ ಒಂದು ಪ್ರಮಾಣಿತ ಆಧಾರ ಅಂತ ಹೇಳಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಮ ಜೀವನ ಶೈಲಿ ಪದ್ಧತಿಯಲ್ಲೇ ಹೋಗ್ಬಹುದು. ಸೊ ಆದಷ್ಟು ಏನು ಹೇಳ್ತೀವಿ ನಾವು, ಸೂರ್ಯ ಬಂದಾಗ ಬೆಳಗಾಯಿತು, ಅಂದ್ರೆ ಕತ್ಲಾದಾಗ ರಾತ್ರಿ ಆಯ್ತು ಅಂತ ಅದನ್ನೇ ಫಾಲೋ ಮಾಡ್ಕೋಬೇಕು. ಓಕೆ ಓಕೆ ಹಾಗಿದ್ರೆ ಡಾಕ್ಟರ್, ಅಂದಾಜು ಒಂದು 8 ಗಂಟೆ ಒಳಗಡೆ ರಾತ್ರಿ ಊಟ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಓಕೆ ಓಕೆ ಇದನ್ನ ಬಿಟ್ಟು ಕ್ಯಾನ್ಸರ್ ಬರೋದಕ್ಕೆ ಬೇರೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು ಅಂತ? ಸೊ ಒಂದು ಮುಖ್ಯವಾಗಿ ನಾವಿವತ್ತು ಏನು ವಿಚಾರ ಮಾಡಿದ್ವಿ, ಆಹಾರ ಪದ್ಧತಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದರಿಂದ ನಾವು ಆದಷ್ಟು ಮಕ್ಕಳಲ್ಲೇನೆ ಒಳ್ಳೆಯ ಆಹಾರ ಪದ್ಧತಿಯನ್ನ ನಾವು ಅಳವಡಿಸಬೇಕಾಗತ್ತೆ. ಸೊ ಈಗಂತೂ ಜಂಕ್ ಫುಡ್ ನ ಹಾವಳಿ ತುಂಬಾನೇ ಜಾಸ್ತಿ ಆಗಿದೆ. ಸೊ ಅದರಿಂದ ನಾವು ಬಚಾವಾಗೋದು ಕಷ್ಟನೇ ಇದ್ರೂ ಸಹ ಹೇಗಾದ್ರೂ ಮಾಡಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಸೊ ಆದಷ್ಟು ಒಳ್ಳೆಯ ಆಹಾರ ಪದ್ಧತಿಯನ್ನ ಅಳವಡಿಸ್ಕೋಬೇಕಾಗತ್ತೆ. ಸೊ ಇದರ ಜೊತೆಗೆ ಜೀವನ ಶೈಲಿ ಏನು ಹೇಳ್ತೀವಿ ಅಂದ್ರೆ ಈ ವ್ಯಾಯಾಮ ಮಾಡುವಂಥದ್ದು, ದೈಹಿಕ ಚಟುವಟಿಕೆ, ಫಿಸಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ, ಸೊ ಅದು ವ್ಯಾಯಾಮ ಮಾಡುವಂಥದ್ದಿರ್ಬೋದು, ಯೋಗ ಮಾಡುವಂಥದ್ದಿರ್ಬೋದು, ಇದನ್ನು ಸಹ ಅಳವಡಿಸ್ಕೋಬೋದಾಗಿದೆ. ಸೊ ಎಷ್ಟೊತ್ತು ಮಾಡಬೇಕಾಗತ್ತೆ ದಿನಕ್ಕೆ ಅಂತ ಹೇಳೋಕ್ಕೆ ಬಂದರೆ, ಸೊ ಕನಿಷ್ಠ ಒಂದು 20 ರಿಂದ 30 ನಿಮಿಷ, ವಾರದಲ್ಲಿ ಕನಿಷ್ಠ 5 ದಿನಗಳು. ಸೊ ಇಷ್ಟಾದ್ರೂ ಮಾಡಿದ್ರೆ ಅದಕ್ಕೆ ನಿಮಗೆ ಒಂದು ಉಪಯೋಗ ಇದೆ, ಅದರ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಇದೆ. ಸೊ ಇಷ್ಟು ಸಮಯ ಆದ್ರೂ ನಾವು ನಮಗೋಸ್ಕರ ಮಾಡ್ಕೋಬೇಕಾಗತ್ತೆ, ದೈಹಿಕ ಚಟುವಟಿಕೆಗಳಿಗೋಸ್ಕರ. ಸೊ ಅದನ್ನ ಬಿಟ್ಟು ಫಾಸ್ಟಿಂಗ್ ಕೆಲವರು ಅಳವಡಿಸ್ಕೋಬಹುದು. ಸ್ಥೂಲಕಾಯತೆ ಇರುವಂತವರಲ್ಲಿ ಮೇನ್ ಆಗಿ ಫಾಸ್ಟಿಂಗ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಬಿಟ್ಟು ಬೇರೆ ಏನು ಸ್ಟ್ರೆಸ್ ಇಲ್ದಿರ ಇರುವಂತದ್ದು, ಸ್ಟ್ರೆಸ್ ಕಂಟ್ರೋಲ್ಗೆ ಮೆಡಿಟೇಷನ್ ಇರ್ಬೋದು, ಧ್ಯಾನ ಇರ್ಬೋದು, ಇಂಥದನ್ನ ಸಹ ನಾವು ಅಳವಡಿಸ್ಕೋಬಹುದು. ಓಕೆ ಓಕೆ ಇನ್ನು ಕ್ಯಾನ್ಸರ್ ರಿಸ್ಕ್ ಅಂತ ಬಂದಾಗ ತುಂಬ ಜನ ಹೇಳ್ತಾರೆ, ಈ ಸೀತಾಫಲ ಹಣ್ಣು ತಿನ್ನಬೇಕು ಅಥವಾ ರಾಮಫಲ ಹಣ್ಣು ತಿನ್ನಬೇಕು, ಇದನ್ನು ತಿಂದರೆ ಕ್ಯಾನ್ಸರ್ ಹೋಗುತ್ತೆ, ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಅಂದರೆ ಅವ್ರು ಪರ್ಟಿಕ್ಯುಲರ್ಲಿ ಒಂದು ಹಣ್ಣನ್ನು ಮೆನ್ಷನ್ ಮಾಡಿರ್ತಾರೆ, ಈ ಹಣ್ಣು ತಿಂದರೆ ಕ್ಯಾನ್ಸರ್ ಬರಲ್ಲ ಅಂತ. ಕೆಲವೊಂದಿಷ್ಟು ಹಣ್ಣುಗಳನ್ನು ನಾವು ನೋಡಿರ್ತೀವಿ. ಹೌದಾ, ಯಾವುದಾದ್ರೂ ಒಂದು ಹಣ್ಣನ್ನು ನೀವು ಪರ್ಟಿಕ್ಯುಲರ್ ಆಗಿ ಹೇಳಿ ಇದನ್ನು ತಿನ್ನಿ ಕ್ಯಾನ್ಸರ್ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ನಾನು ಕ್ಯಾನ್ಸರಲ್ಲಿ ವೆರೈಟಿ ಟೈಪ್ಸ್ ಇದೆ. ಸೊ ಈ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ತಾರೆ, ಆದರೆ ಯಾವ ಕ್ಯಾನ್ಸರ್ ಬರಲ್ಲ ಅಥವಾ ಯಾವ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುತ್ತೆ ಅನ್ನೋದಕ್ಕೆ ಆನ್ಸರ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಡಾಕ್ಟರ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಹಣ್ಣು ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದ ಹಣ್ಣಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಇದುವರೆಗೂ ಯಾವುದೂ ಸಾಕ್ಷಿ ಇಲ್ಲ. ಸೊ ಆದರೆ ಇನ್ ಜನರಲ್ ಹಣ್ಣು ತರಕಾರಿ ಹೆಚ್ಚಾಗಿ ತಿನ್ನೋದ್ರಿಂದ ಕ್ಯಾನ್ಸರ್ನ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಸಾಕ್ಷಿ. ಓಕೆ ಓಕೆ ಇನ್ನೂ ಒಂದು ವಿಚಾರವನ್ನು ನಾನು ಕೇಳ್ಪಟ್ಟಿದ್ದೀನಿ, ಗೋಮೂತ್ರವನ್ನು ಕುಡಿದ್ರೆ ಕ್ಯಾನ್ಸರ್ ಬರೋದಿಲ್ವಂತೆ, ಪ್ರಿವೆಂಟ್ ಮಾಡ್ಬೋದಂತೆ ಅಂತ ಹಳ್ಳಿ ಕಡೆ ಮಾತಾಡ್ಕೊಂಡಿರೋದನ್ನು ಕೇಳಿದ್ದೀನಿ. ಹೌದಾ ಡಾಕ್ಟರ್? ಗೋಮೂತ್ರ ನಿಜವಾಗಿಯೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ಪೂಜೆ ಟೈಮಲ್ಲಿ ನಾವು ಗೋಮೂತ್ರ ಗೋಮಯ ಅಂತೆಲ್ಲ ಯೂಸ್ ಮಾಡ್ತೀವಿ. ಆದರೆ ಗೋಮೂತ್ರ ನಿಜವಾಗಿಯೂ ಹೌದಾ? ಅಂದರೆ ಯಾವುದಾದ್ರೂ ಮೆಡಿಸಿನನ್ನು ಪ್ರಾಡಕ್ಟ್ ಅಂದರೆ ಅದನ್ನು ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಅಥವಾ ಅದನ್ನು ಉತ್ಪಾದನೆ ಮಾಡೋ ಟೈಮಲ್ಲಿ ಏನಾದರೂ ಇದನ್ನು ಯೂಸ್ ಮಾಡ್ತಾರಾ, ಹೇಗೆ ಅಂತ? ಸಾಧ್ಯತೆ ಇದೆ. ಯಾಕಂದರೆ ಗೋಮೂತ್ರ ನಾವು ಬಳಸೋದ್ರಿಂದ ಏನು ಉಪಯೋಗ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಈ ನಾರಿನ ಪದಾರ್ಥ ಯಾವ ಥರ ಕೆಲಸ ಮಾಡುತ್ತಲ್ಲ, ಗಟ್ ಮೈಕ್ರೋಬಯೋಟ ಅಂತ ಏನು ಹೇಳ್ತೀವಿ, ಅದರ ಸಮತೋಲನವನ್ನು ಆಲ್ಟರ್ ಮಾಡುವಂಥದ್ದು. ಸೊ ಇದರದೆಲ್ಲ ಒಂದು ಕೆಲವು ಸ್ಟಡೀಸ್ ಆಗಿದೆ ಗೋಮೂತ್ರದ ಬಗ್ಗೆ. ಆದರೆ ಎಲ್ಲೂ ಇದಕ್ಕೂ ಕ್ಯಾನ್ಸರ್ಗೂ ಸಂಬಂಧ ಇದೆ ಅಂದರೆ ಕ್ಯಾನ್ಸರ್ನ ಅದು ಕಡಿಮೆ ಮಾಡುತ್ತೆ ಅಂತ ಹೇಳಿ ನಮ್ಮ ಹತ್ರ ಈಗ ಪುರಾವೆ ಇಲ್ಲ. ಸೊ ಈ ಹಂತದಲ್ಲಿ ನಾನು ಇಷ್ಟೇ ಹೇಳಲಿಕ್ಕಾಗೋದು, ಗೋಮೂತ್ರ ಅಂದ ತಕ್ಷಣ ಯಾಕಂದರೆ ಅದರಲ್ಲೂ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಆದಷ್ಟು ನಾವು ಎಷ್ಟೇ ದನಗಳಿಗೆ ಹಾಕೋ ಹಿಂಡಿಯಲ್ಲೇ ಕೆಮಿಕಲ್ ಇರುತ್ತೆ ಈಗ. ಸೊ ಹಾಗಾಗಿ ಈಗ ಅದರಿಂದ ನಮಗೆ ಹೋಗುತ್ತೆ ಅಂತ ಹೇಳಿ ಅದನ್ನೇ ಕುಡಿಯಕ್ಕೆ ಶುರು ಮಾಡೋದು ತಪ್ಪಾಗತ್ತೆ. ಆದ್ರೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಗೋಮೂತ್ರದಲ್ಲಿ? ಸೊ ಸಾಧ್ಯತೆ ಇದೆ, ಆದ್ರೆ ಯಾವುದಕ್ಕೂ ಆಧಾರ ಅಂತ ಇಲ್ಲ. ಓಕೆ, ಹಾಗಾಗಿ ನಾನು ಈ ಹಂತದಲ್ಲಿ ಅದು ಅದರಿಂದ ಸರಿನೇ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಮೆಡಿಸಿನ್ ಅನ್ನ ಉತ್ಪಾದನೆ ಮಾಡುವಂತ ಟೈಮಲ್ಲಿ ಏನಾದರೂ ಯೂಸ್ ಮಾಡ್ತಾರಾ? ಆಯುರ್ವೇದಿಕಲ್ಲಿ ಏನಾದರೂ ಯೂಸ್ ಮಾಡೋದನ್ನ ಕೇಳಿದ್ದೀರಾ ನೀವು? ಆಯುರ್ವೇದಿಕಲ್ಲಿ ಯೂಸ್ ಮಾಡಬಹುದು ಅಂತ ಇದೆ, ಬಟ್ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಓಕೆ ಓಕೆ ಡಾಕ್ಟರ್, ಹಾಗಾದರೆ ಈ ಕ್ಯಾನ್ಸರ್ ಹಾಗೆಯೇ ಆಹಾರ ಅಥವಾ ನಮ್ಮ ಜೀವನ ಶೈಲಿ ಇದ್ರ ಸುತ್ತಾಡ್ತಾ ಇರುವಂಥ ತಪ್ಪು ಕಲ್ಪನೆಗಳು ಅಥವಾ ನಾವು ಮಿಸ್ಕನ್ಸೆಪ್ಷನ್ ಅಂತ ನಾವೇನು ಕರಿತೀವಿ, ಇದ್ರ ಬಗ್ಗೆ ನೀವೇನಾದರೂ ಕೇಳಿದ್ದೀರಾ? ಅಂದರೆ ಜನರಲ್ ಆಗಿ ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ಮಾತಾಡೋ ರೀತಿಯಲ್ಲಿ ನಿಮ್ಗೆ ಅನಿಸಿದ್ಯಾ? ಇನ್ನೂ ಕೂಡ ನಮ್ಮ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ, 2026 ಇನ್ನೇನು ಹತ್ರ ಬಂತು, ಹೀಗಿದ್ರೂ ಕೂಡ ನಾವು ಇನ್ನೂ ಈ ಥರ ಆರೋಗ್ಯದ ವಿಚಾರದಲ್ಲಿ ಹಿಂದೆ ಉಳಿದಿದ್ದೀವಿ, ಇನ್ನೂ ಮಿತ್ಸ್ ಇದೆ, ಮಿಸ್ಕನ್ಸೆಪ್ಷನ್ ಜನರಲ್ ಹಾಗೆ ಉಳ್ಕೊಂಡಿದೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತ ಇದೆ. ಯಾಕಂದರೆ ಈಗಲೂ ಸಹ ನನ್ನ ಹತ್ರ ಬರೋ ಎಷ್ಟೊಂದು ಜನ ಏನಂತ ಕೇಳ್ತಾರೆ,
ನಿಂಬು ಏನು ಲೆಮನ್ ಜ್ಯೂಸ್ ಏನಿದೆ ಅದು ಯಾಕಂದರೆ ಅದು ಒಂದು ದಿನ ಸೋಷಿಯಲ್ ಮೀಡಿಯಲ್ಲಿ ಬಂದಿತ್ತು ಏನು ನವಜೋತ್ ಸಿದ್ದು ಅವ್ರದ್ದು ಫ್ಯಾಮಿಲಿ ಬಗ್ಗೆ. ಅವರ ವೈಫ್ ಪೇಷಂಟ್ ಇದ್ದರು, ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಇದ್ದರು. ಸೊ ಅವರು ಆ ನಿಂಬು ಏನು ಇದೆ ರೆಸಿಪಿ ಫಾಲೋ ಮಾಡೋದ್ರಿಂದ ಅವ್ರಿಗೆ ಕ್ಯಾನ್ಸರ್ ಹೋಯಿತು ಅಂತ ಹೇಳಿ ಒಂದು ತುಂಬ ದಿನ ಅದು ಇತ್ತು. ಸೊ ಅದನ್ನ ಈಗಲೂ ತುಂಬಾ ಜನ ಬಂದು ಕೇಳ್ತಾರೆ, ಅದನ್ನ ತಗೊಂಡ್ರೆ ಸರಿ ಹೋಗುತ್ತಾ ಅಂತ ಹೇಳಿ. ಅದು ಕೆಲವೆಲ್ಲ ತಪ್ಪು ಕಲ್ಪನೆ. ಕ್ಯಾನ್ಸರ್ಗೆ ಈಗ ಸಾಕಷ್ಟು ಚಿಕಿತ್ಸೆ ಮುಂದುವರೆದಿದೆ. ಸೊ ಕ್ಯಾನ್ಸರ್ನ ನಾವು ಈವನ್ 4ನೇ ಹಂತದಲ್ಲಿದ್ರೂ ಸಹ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಸೊ ಆದರೆ ಎಲ್ಲೂ ನಾವು ಬರೀ ಒಂದೇ ಒಂದು ಪದ್ಧತಿಯಿಂದ, ಒಂದೇ ಒಂದು ಬದಲಾವಣೆಯಿಂದ ನಾವು ಕ್ಯಾನ್ಸರ್ ತಡೆಗಟ್ಟುವುದು. ಯಾಕಂದ್ರೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ನಾವು ಇದನ್ನ ತಡೆಗಟ್ಟಿದ್ರೆ ಇನ್ನೊಂದರಲ್ಲೂ ಬರೋ ಸಾಧ್ಯತೆ ಇರುತ್ತಲ್ವಾ. ಅದಕ್ಕೋಸ್ಕರ ಇದು ಅಂದ್ರೆ ಪೂರ್ತಿಯಾಗಿ ನಾವು ಒಟ್ಟಾರೆಯಾಗಿ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ, ಸೊ ಅಂದ್ರೆ ಒಂದು ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲಗುವಂತ ಪದ್ಧತಿ ಇರ್ಬೋದು. ಸೊ ಅಥವಾ ಬೆಳಗ್ಗೆ ಬೇಗ ಊಟ ಮಾಡಿ ರಾತ್ರಿನೂ ಬೇಗ ಊಟ ಮಾಡಿ ಮಲಗುವಂತ ಪದ್ಧತಿ ಇರ್ಬೋದು. ಆಹಾರದಲ್ಲಿ ಏನನ್ನ ಸೇವನೆ ಮಾಡ್ತೀವಿ ಆದಷ್ಟು ಸಸ್ಯಾಧಾರಿತ ಆಹಾರವನ್ನ ಸೇವನೆ ಮಾಡುವಂಥದ್ದು, ಒಳ್ಳೆ ಪೌಷ್ಟಿಕಾಂಶ ಇರುವಂಥದ್ದನ್ನು. ಈಗ ಸಿಂಪಲ್ ಏನು ಇರ್ಬೋದು ಟಿಪ್ಸ್ ಅಂತಂದ್ರೆ, ಕೊತ್ತಂಬರಿ ಸೊಪ್ಪನ್ನ ತೆಗೆದಿಡ್ದಿರ ಅದನ್ನು ತಿನ್ನುವಂಥದ್ದು. ಯಾಕಂದ್ರೆ ಕೊತ್ತಂಬರಿ ಸೊಪ್ಪಲ್ಲೂ ಜಿಂಕ್ ಇರುತ್ತೆ. ಸೊ ಕರ್ಬೇವಿನ ಸೊಪ್ಪಲ್ಲೂ ತುಂಬಾ ಕೆರೋಟಿನಾಯ್ಡ್ಸ್ ಇರುತ್ತೆ. ಸೊ ಇದೆಲ್ಲಾನು ನೀವು ಬರೀ ಒಗ್ಗರಣೆಗೆ ಹಾಕಿ ಅದನ್ನ ಪಕ್ಕಕ್ಕೆ ತೆಗೆದಿಟ್ರೆ ಏನು ಬರೋದಿಲ್ಲ. ಸೊ ಅದೆಲ್ಲಾನು ತಿಂದ್ರೇನೆ ಅದರಿಂದ ಎಲ್ಲ ಅದರ ಉಪಯೋಗಗಳೇನಿದೆ ಅದು ಸಿಗುವಂಥದ್ದು, ಅದರ ಲಾಭಗಳು ಸಿಗುವಂಥದ್ದು. ಓಕೆ. ವೈಟ್ ರೈಸ್ ಬಗ್ಗೆ ತುಂಬಾ ಜನರಿಗೆ ಒಂದು ಭಯ ಇದ್ದೇ ಇರುತ್ತೆ. ವೈಟ್ ರೈಸ್ ತಿಂದ್ರೆ ಶುಗರ್ ಸ್ಪೈಕ್ ಆಗುತ್ತೆ ಮತ್ತೆ ಹೆಲ್ತಿಗೂ ಅಷ್ಟು ಒಳ್ಳೇದಲ್ಲ ಅಂತ. ಸೊ ವೈಟ್ ರೈಸ್ ಬದಲಾಗಿ ರಾಗಿ, ಗೋಧಿ, ಜೋಳ ಇದೆಲ್ಲ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಆಹಾರಗಳ ಮಧ್ಯೆ ಏನಾದರೂ ಡಿಫ್ರೆನ್ಸ್ ನಿಜವಾಗಿಯೂ ಇದೆಯಾ? ಕ್ಯಾನ್ಸರ್ಗೂ ಇದಕ್ಕೂ ಕ್ಲೋಸ್ ಕನೆಕ್ಷನ್ ಏನಾದರೂ ಇದೆಯಾ ಡಾಕ್ಟರ್? ಸಾಧ್ಯತೆ ಇದೆ. ಯಾವ ಥರ ಅಂತಂದರೆ, ಈಗ ವೈಟ್ ರೈಸ್ ಸಾಮಾನ್ಯವಾಗಿ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟೀನ್ ಕಣ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಆದರೆ ಬೇರೆ ಜೋಳ ಇರಬಹುದು ಅಥವಾ ಬ್ರೌನ್ ವೀಟ್ ಇರ್ಬೋದು ಅಂಥದ್ರಲ್ಲೆಲ್ಲ ಸ್ವಲ್ಪ ಪ್ರೋಟೀನ್ ಕಣ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಹಾಗಾಗಿ ವೈಟ್ ರೈಸ್ ಸ್ವಲ್ಪ ಡಯಾಬಿಟಿಕ್ ಪ್ರೋನ್, ಅಂದರೆ ಈ ಮಧುಮೇಹ ಅಥವಾ ಡಯಾಬಿಟಿಸ್ ಏನಿದೆ ಅದು ಬರುವಂಥದ್ದಕ್ಕೆ ಜಾಸ್ತಿ ಸಹಾಯ ಮಾಡುತ್ತೆ. ಈವನ್ ಸ್ಥೂಲಕಾಯತೆಗೂ ಸ್ವಲ್ಪ ಜಾಸ್ತಿ ಪೂರಕವಾಗಿರುವಂಥ ಒಂದು ಪದಾರ್ಥ. ಸೊ ಆದರೆ ನಾವು ಈ ಬ್ರೌನ್ ವೀಟ್ ಏನಿದೆ, ಬ್ರೌನ್ ರೈಸ್ ಏನಿದೆ ಇದೆಲ್ಲಾನು ಸ್ವಲ್ಪ ಆ ಸ್ಥೂಲಕಾಯತೆಯನ್ನು ಕಡಿಮೆ ಮಾಡುವಂಥ ಆಹಾರ ಪದ್ಧತಿಗೆ ಸೇರುತ್ತೆ. ಸೊ ಈ ಮೆಡಿಟರೇನಿಯನ್ ಡಯಟ್ ಅಂತ ಹೇಳ್ತೀವಿ ಅಥವಾ ಡ್ಯಾಶ್ ಇರ್ಬೋದು, ಅದೇನು ಏನು ಹೇಳಿದೆ ಆಗಲೇ ಹೈಪರ್ ಟೆನ್ಷನ್ಗೆ ವಿರೋಧವಾಗಿರುವಂತಹ ಡಯಟ್ ಪದ್ಧತಿ ಇರ್ಬೋದು. ಸೊ ಇದೆಲ್ಲಾನು ಸಹ ಆದಷ್ಟು ಈ ವೈಟ್ ರೈಸನ್ನು ಕಡಿಮೆ ಮಾಡಿ ಅಂತ ಹೇಳುತ್ತೆ. ಸೊ ವೈಟ್ ರೈಸ್ ಆದರೆ ಕಡಿಮೆ ಮಾಡಿ ಅಂದ ತಕ್ಷಣ ಯಾರೂ ತಿನ್ನಬಾರ್ದು ಅಂತ ಅಲ್ಲ. ಈಗ ಮಕ್ಕಳಿಗೆಲ್ಲ ನೀವು ಬ್ರೌನ್ ರೈಸ್ ಕೊಡೋಕ್ಕೆ ಶುರು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮಕ್ಕಳಿಗೆ ಕ್ಯಾಲೋರಿ ಅಗತ್ಯ ಸಹ ತುಂಬ ಇರುತ್ತೆ. ಸೊ ನೀವು ಕ್ಯಾಲೋರಿ ಕೊಡಲಿಲ್ಲ ಅಂದರೆ ಅವ್ರಿಗೆ ಪೌಷ್ಟಿಕತೆ ಆಗುತ್ತೆ, ವೆಯ್ಟ್ ಗೇನ್ ಆಗೋದಿಲ್ಲ, ಅದೆಲ್ಲ ಆಗುತ್ತೆ. ಸೊ ಹಾಗಾಗಿ ಈಗ ಸ್ಥೂಲಕಾಯತೆ ಇರುವಂಥವರಲ್ಲಿ ಅಥವಾ ಡಯಾಬಿಟಿಕ್ ಪ್ರೋನ್ ಇರುವಂಥವರಲ್ಲಿ ನಾವು ವೈಟ್ ರೈಸ್ನ ಕಡಿಮೆ ಮಾಡ್ಬೋದು. ಓಕೆ. ಸೊ ಬಟ್ ಕಂಪ್ಯಾರಿಟಿವ್ಲಿ ಅಕ್ಕಿ, ರಾಗಿ, ಗೋಧಿಗಿಂತ ಅಷ್ಟು ಒಳ್ಳೇದಲ್ಲ, ಅಕ್ಕಿಗಿಂತ ಇದೆಲ್ಲ ಬೆಟರ್ ಅಂತ ಹೆಲ್ತ್ ವಿಚಾರಕ್ಕೆ ಬಂದಾಗ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಕೊನೆಯದಾಗಿ ನಮ್ಮ ಜೀವನ ಶೈಲಿ ಪದ್ಧತಿಯನ್ನು ನಾವೆಲ್ಲರೂ ಬದಲಾಯಿಸ್ಕೋಬೇಕಾಗತ್ತೆ. ಸೊ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ಕಾಯಿಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಅದನ್ನು ನಾವು ಕಂಟ್ರೋಲ್ ಮಾಡಬೇಕು, ನಿಯಂತ್ರಣಗೊಳಿಸಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು, ಬರೋದ್ರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲನೇ ಹಂತ ಏನಂದರೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಕಾಗತ್ತೆ. ಸೊ ಮತ್ತು ದೈಹಿಕ ಚಟುವಟಿಕೆಗಳನ್ನು ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಈ ಫಾಸ್ಟಿಂಗ್ ಬಗ್ಗೆ ಹೇಳಿದ್ರಲ್ವಾ ನೀವು. ಸೊ ಮಂತಲ್ಲಿ ಒಂದು ಸತಿ ಫಾಸ್ಟಿಂಗ್ ಮಾಡಿದ್ರೆ ಓಕೆನಾ ಅಥವಾ ವೀಕ್ಲಿ ಒನ್ಸ್ ಮಾಡಬೇಕಾ ಅಂತ? ಸೊ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಇದುವರೆಗೂ. ಸೊ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಿದ್ರೆ ಒಳ್ಳೇದು ಅಂತ. ಮತ್ತು ಆ 24 hour ಫಾಸ್ಟಿಂಗ್ ಅಂತ ಏನು ಹೇಳ್ತೀವಿ, ಪೂರ್ತಿ ಒಂದು ದಿನ ಪೂರ್ತಿ ಇರೋವಂಥದ್ದು. ಸೊ ಇದುವರೆಗೂ ಸಿಕ್ಕಿರೋ ಏನು ಸಾಕ್ಷ್ಯ ಇರ್ಬೋದು ಅಥವಾ ಅಧ್ಯಯನಗಳೇನು ನಡೆದಿದೆ, ಸೊ ಅದರಲ್ಲಿ ಯಾವುದ್ರಲ್ಲೂ ಅದರಿಂದ ತುಂಬ ಬೆನಿಫಿಟ್ ಇದೆ ಅಂತ ಬಂದಿಲ್ಲ. ಸೊ ಇದುವರೆಗೂ ನಮಗೆ ಸಿಕ್ಕಿರೋ ಬೆನಿಫಿಟ್ ಬೇಸಿಸ್ ಮೇಲೆ ಹೇಳಬೇಕು ಅಂತಂದ್ರೆ ಆ 16:8 ಅದೊಂದರಲ್ಲೇ ಸ್ವಲ್ಪ ಮಟ್ಟಿಗೆ ನಮಗೆ ಲಾಭ ಇರಬಹುದು ಅಂತ ಹೇಳಿ ಸೂಚನೆ ಸಿಕ್ಕಿರುವಂಥದ್ದು. ಸೊ 24 hour ಫಾಸ್ಟಿಂಗ್ ನನ್ನನ್ನು ಕೇಳೋದಾದ್ರೆ ಲೈಕ್ ತಿಂಗಳಲ್ಲಿ 2 ಸಲ ಮಾತ್ರ ಮಾಡಬಹುದು. ಓಕೆ, ತಿಂಗಳಲ್ಲಿ 2 ಸಲ ಮಾಡ್ಬೋದು. ಕೆಲವರು ವೀಕ್ಲಿ ಒನ್ಸ್ ಉಪವಾಸ ಮಾಡ್ತಾರಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಉಪವಾಸ ಮಾಡಿದಾಗ ನೀರು ಕುಡಿಯೋದು ಮಾತ್ರ ಮುಖ್ಯ. ಯಾಕಂದರೆ ನೀರು ಕುಡಿದಿರ ಉಪವಾಸ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರಿಸ್ಕನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬಹುದು, ನಾವು ಸೇವಿಸುವಂಥ ಆಹಾರಕ್ಕೂ ಕ್ಯಾನ್ಸರ್ಗೂ ಯಾವ ರೀತಿಯಾಗಿ ಕ್ಲೋಸ್ ಕನೆಕ್ಷನ್ ಇದೆ, ಅದರಲ್ಲೂ ಕೂಡ ಈಗ ಹೆಚ್ಚಾಗ್ತಾ ಇರುವಂಥ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ನಮ್ಮ ಹೊಟ್ಟೆಯ ಕ್ಯಾನ್ಸರ್, ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಇದೆಲ್ಲ ಫುಡ್ಡಿಗೆ ಹೇಗೆ ಕನೆಕ್ಟೆಡ್ ಆಗಿದೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಸೊ ಎಲ್ಲಿ ನಾವು ಎಡವಿರೋದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ, ನಾವು
ನಾವು ಡೈಲಿ ತಿನ್ನುವಂಥ ಆಹಾರಕ್ಕೆ ನಾವು ಫಸ್ಟ್ ಇನ್ವೆಸ್ಟ್ ಮಾಡಬೇಕು. ಆ ಥರ ಇನ್ವೆಸ್ಟ್ ಮಾಡಿದಾಗ ನಾವು ಹಾಸ್ಪಿಟಲಿಗೆ ಹಾಕೋ ದುಡ್ಡನ್ನು ಅಲ್ಲಿ ಕಡಿಮೆ ಮಾಡ್ಕೋಬೋದು. ಸೊ ಹೆಲ್ತ್ ಇಶ್ಯೂ ಬಂದ ಮೇಲೆ ಹಾಸ್ಪಿಟಲ್ಗೆ ಓಡೋ ಬದಲು ಫಸ್ಟಿಗೆ ಏನೋ ಇನ್ವೆಸ್ಟ್ ಮಾಡಿ ಹೆಲ್ದಿ ಫುಡ್ಡನ್ನು ತಿನ್ನೋದು ಬೆಸ್ಟ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಅದರ ಜೊತೆಗೆ ಕ್ಯಾನ್ಸರ್ನ ಬಗ್ಗೆ ಒಂದೊಳ್ಳೆ ಅವೇರ್ನೆಸ್ ಕೊಡುವಂತಹ ಈ ಒಂದು ಸೆಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಆಹಾರದ ಮುಖಾಂತರ ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಥವಾ ಕ್ಯಾನ್ಸರನ್ನು ಉಂಟು ಮಾಡುವಂಥ ಆಹಾರಗಳು ಯಾವುದೆಲ್ಲ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.